ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಸೇವಿಯರ್. ಹೌದು, ಏನಿದು ಸೇವಿಯರ್? ಓಕೆ ವೀಕ್ಷಕರೇ, ಏನಿದು ಸೇವಿಯರ್? ಜೀವ ಉಳಿಸುವ ಪ್ರಕ್ರಿಯೆ. ಹೌದು, ಅಪಘಾತಕ್ಕೊಳಗಾದ ಅಥವಾ ಅನಾರೋಗ್ಯಕ್ಕೀಡಾದ ವ್ಯಕ್ತಿಯೊಬ್ಬನನ್ನು ಜೀವ ಉಳಿಸುವ ರೀತಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದು ಒಂದು ವಿಧಾನ ಒಂದು ಕಡೆ. ಮತ್ತೊಂದು ಕಡೆ ನಾವು ಆ್ಯಂಬ್ಯುಲೆನ್ಸನ್ನು ಕಾಯ್ತಾ ಇರ್ತೇವೆ, ಅಪಘಾತಕ್ಕೀಡಾಗಿರಲಿ ಅಥವಾ ಬೇರೆ ಯಾವುದೇ ಅನಾರೋಗ್ಯಕ್ಕೀಡಾಗಿರಲಿ, ಮುಖ್ಯವಾಗಿ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿಗಳನ್ನು. ಇಂಥ ಸಂದರ್ಭದಲ್ಲಿ ನಾವು ಆ್ಯಂಬ್ಯುಲೆನ್ಸನ್ನು ಕರೆಯುವುದು ಹೇಗೆ, ಅದು ಸರಿಯಾದ ಸಮಯಕ್ಕೆ ತಲುಪುವಂತೆ ನಾವು ಮಾಡೋದು ಹೇಗೆ? ಬಹಳ ದೊಡ್ಡ ಸಂಕಟದ ಸ್ಥಿತಿಯಲ್ಲಿ ನಾವಿರ್ತೇವೆ. ಸೊ ನಾವೀಗ 108 ಅಂತ ಸರ್ಕಾರಿ ಸೇವೆಯನ್ನು ನೋಡ್ತಾ ಇದ್ದೇವೆ. ಅದು 8 ನಿಮಿಷ 18 ನಿಮಿಷ ಅಂತ ಹೇಳ್ತಾರೆ, ಆದರೆ ಅವರು ಬರ್ತಾ ಇರೋದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಬರ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ಒಂದು ಅರೆ ಜೀವ ಆಗಿರ್ತದೆ ಅಥವಾ ಜೀವವೇ ಹೋಗಿರ್ತದೆ. ಅಂಥ ಸ್ಥಿತಿಯನ್ನು ನಾವು ಇನ್ನೂ ಕಾಯ್ದುಕೊಂಡು, ಅಂದರೆ ತಾಂತ್ರಿಕತೆ ಬೆಳೆದ ಈ ದಿನಗಳಲ್ಲೂ ಕೂಡ ನಾವು ಅಂಥ ಸ್ಥಿತಿಗಾಗಿ ಇನ್ನೂ ಕಾಯ್ತಾ ಇರಬೇಕಾ? ಈ ಪ್ರಶ್ನೆ ನಮಗೆ ಮೂಡ್ತಾ ಇದೆ. ಬಟ್ ಅದಕ್ಕೆ ಪರಿಹಾರ ಸಿಗ್ತಾ ಇರಲಿಲ್ಲ, ಆದರೆ ಈಗ ಸಿಗ್ತಾ ಇದೆ. ಅದು ಹೇಗೆ ಅಂತ ನೋಡ್ತಾ ಇದ್ದೇವೆ ನಾವು. ಸೊ ಈ ವಿಷಯದಲ್ಲಿ ಅಂದರೆ ಸೇವಿಯರ್ ಒಂದು ಆ್ಯಪ್ ರೆಡಿಯಾಗಿದೆ. ಅದರ ಮೂಲಕ ಜೀವ ಉಳಿಸುವ ಪ್ರಕ್ರಿಯೆ, ಜೀವದಾನಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಆ್ಯಂಬ್ಯುಲೆನ್ಸ್ ಬೇಗ ನಿಮ್ಮ ಹತ್ತಿರಕ್ಕೆ, ನೀವು ಎಲ್ಲಿದ್ದೀರೋ ಅಲ್ಲಿ ಕೇವಲ 8 ನಿಮಿಷಗಳಲ್ಲಿ ತಲುಪುವ ಹಾಗೆ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ವಿಷಯದಲ್ಲಿ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ 3 ಮಹನೀಯರಿದ್ದಾರೆ. ಡಾಕ್ಟರ್ ಮನೀಶ್ ರೈ, ಇವರು ಎಲೆಕ್ಟ್ರೋಫಿಸಿಯಾಲಿಸ್ಟ್ ಆಗಿದ್ದಾರೆ KMCಯಲ್ಲಿ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ನಮ್ಮ ಜೊತೆಯಲ್ಲಿ ದೀಕ್ಷಿತ್ ರೈ, ಇವರು ಕೋಡ್ ಕ್ರಾಫ್ಟ್ ಟೆಕ್ನಾಲಜಿ ಇದರ CEO ಆಗಿದ್ದಾರೆ ಮತ್ತು ಆ್ಯಪ್ ಅನ್ನು ರೆಡಿ ಮಾಡಿದ ಪ್ರಮುಖ ರೂವಾರಿ ಕೂಡ ಹೌದು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಸೊ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ, ಡಾಕ್ಟರ್ ರೋಹನ್ ಮೋನೆಸ್, ಇವರು ಕಣಚೂರು ಆಸ್ಪತ್ರೆ ಇದರ CEO ಆಗಿದ್ದಾರೆ. ಸೊ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಾನು ಮನೀಶ್ ಅವರ ಹತ್ರ ಕೇಳ್ತೇನೆ, ಯಾಕಂದರೆ ಇದರ ಮೂಲ ಕಲ್ಪನೆ ಹುಟ್ಟಿಸಿದವರು ಅವರು ಅಂತ ನಮಗೆ ತಿಳಿದು ಬಂದಿದೆ. ಸೊ ಅದರಿಂದ ನಾವು ಮನೀಶ್ ರೈ ಅವರ ಹತ್ರ ಕೇಳ್ತಾ ಇರೋದು. ಸರ್, ಏನಿದು ನಿಮ್ಮ ಸೇವಿಯರ್ ಅನ್ನುವ ಕಲ್ಪನೆ ಏನು ಹೇಳ್ತದೆ, ಏನದು? ನಮ್ಗೆಲ್ರಿಗೂ ಗೊತ್ತಿದೆ, ಎಮರ್ಜೆನ್ಸಿಯಲ್ಲಿ ಟೈಮ್ ಸೇವ್ಡ್ ಇಸ್ ಲೈಫ್ ಸೇವ್ಡ್ ಅಂತ, ಪ್ರತಿಯೊಂದು ನಿಮಿಷ ಇಂಪಾರ್ಟೆಂಟ್ ಅಂತ. ಆದರೆ ಇಂಡಿಯಾದಲ್ಲಿ ಏನಾಗ್ತದೆ ಅಂದರೆ, ಎಮರ್ಜೆನ್ಸಿ ಬಂದಾಗ ಏನು ಸರಿ ಹೋಗಲ್ಲ. ಫಸ್ಟ್ ಆ್ಯಂಬುಲೆನ್ಸ್ ಸಿಗಲ್ಲ, 18-20 ನಿಮಿಷ ಅಂತ ಹೇಳ್ತಾರೆ. ಆ್ಯಂಬುಲೆನ್ಸ್ ಬರ್ತದ ಇಲ್ವ ಅಂತ ಗೊತ್ತಾಗಲ್ಲ. ಅದೇ ನೀವು USA, ಕ್ಯಾನಡಾ, ಯುರೋಪಲ್ಲಿ ನೋಡಿದ್ರೆ 8 ನಿಮಿಷ ಒಳಗಡೆ ಆ್ಯಂಬುಲೆನ್ಸ್ ಬರ್ತದೆ. 9 ನಿಮಿಷ 10 ನಿಮಿಷ ಆದರೆ ಅವ್ರು ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಗೌರ್ಮೆಂಟ್ ಹತ್ರ, ಯಾಕೆ ಇಷ್ಟು ಲೇಟ್ ಆಗ್ತದೆ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಇದು ಜೀವದ ಇದು ಏನು ವ್ಯಾಲ್ಯೂ ಎಷ್ಟಿದೆ, ಪ್ರತಿಯೊಂದು ನಿಮಿಷ ಎಷ್ಟು ಇಂಪಾರ್ಟೆಂಟ್ ಅಂತ. ಆದರೆ ಇದು ಇಂಡಿಯಾದಲ್ಲಿ ಆಗ್ಬೋದಾ ಅಂತ ನಮಗೆ ಫಸ್ಟ್ ವಿಚಾರ ಬಂತು. ಆ ಥರ ವೆಸ್ಟ್ ಥರ ನಾವು ಕೂಡ ಮಾಡ್ಬೋದಾ, 8 ನಿಮಿಷ ಒಳಗಡೆ ಆ್ಯಂಬುಲೆನ್ಸ್ ಸಿಗ್ಬೋದಂತ. ಇಂಡಿಯಾದಲ್ಲಿ ನೋಡಿದರೆ ಇವತ್ತು ನಿಮಗೆ ಕೂತಲ್ಲಿ 5 ನಿಮಿಷದೊಳಗಡೆ ಕ್ಯಾಬ್ ಸಿಗ್ತದೆ. ಒಂದು 5 ನಿಮಿಷ ಒಳಗಡೆ ಕ್ಯಾಬ್ ಸಿಗಬೇಕಾದ್ರೆ ಬೇಕಿದ್ದಾಗ ಯಾಕೆ ಆ್ಯಂಬುಲೆನ್ಸ್ ಸಿಗಲ್ಲ? ಅದು ನಮ್ಮದು ಮೇನ್ ಪ್ರಶ್ನೆ ಇತ್ತು. ಸೊ ಎಲ್ಲ ಒಟ್ಟಿಗೆ ಸೇರಿದೆ, ಎಲ್ಲ ಹಾಸ್ಪಿಟಲ್ಸ್ ಒಟ್ಟಿಗೆ ಸೇರಿದೆ. ಅವ್ರು ಆ್ಯಂಬುಲೆನ್ಸನ್ನೇ ಔಟ್ಸೋರ್ಸ್ ಮಾಡಿದರೆ, ಅದನ್ನೆಲ್ಲ ಒಂದು ಆ್ಯಪ್ ಮೂಲಕ ಇದು ಏನು ಕನೆಕ್ಟ್ ಮಾಡಿದರೆ 5 ನಿಮಿಷ ಒಳಗಡೆ ಆ್ಯಂಬುಲೆನ್ಸ್ ಸಿಗ್ಬೋದು ಅಂತ ನಮ್ಮ ಯೋಚನೆ ಬಂತು. ಅದರಿಂದ ಸ್ಟಾರ್ಟ್ ಆಗಿ ಸೇವಿಯರ್ ಈ ಮಟ್ಟಿಗೆ ರೀಚ್ ಆಗಿದೆ ಈಗ. ಸೊ ಸೇವಿಯರ್ನ ವಿಷಯದಲ್ಲಿ ನಾನು ತಾಂತ್ರಿಕತೆ ವಿಷಯದಲ್ಲಿ ತಿಳಿಲಿಕ್ಕೆ ಬರ್ತೇವೆ. ಅದಕ್ಕಿಂತ ಮೊದಲು ನಾನು ರೋಹನ್ ಅವ್ರ ಹತ್ರ ಕೇಳ್ತಾ ಇರೋದು. ಸರಿ, ಅವರು ಹೇಳಿದ ಹಾಗೆ ಅಂದರೆ ಆ್ಯಂಬ್ಯುಲೆನ್ಸ್ಗಳು 5 ನಿಮಿಷದಲ್ಲಿ ಅಥವಾ 8 ನಿಮಿಷದಲ್ಲಿ ನಮ್ಮ ಇದಕ್ಕೆ ತಲುಪ್ತಾ ಇಲ್ಲ. ಹಾಗಿದ್ದಾಗ ಏನು ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಈ ಸಮಾಜದಲ್ಲಿ ಅಥವಾ ರೋಗಿಗಳೊಂದಿಗೆ? ಲೈಕ್ ಈಗ ನಮ್ಮದು ಲೈಕ್ ಮಂಗಳೂರಲ್ಲಿ ವಿ ಗಾಟ್ ಸೋ ಮೆನಿ ಹಾಸ್ಪಿಟಲ್ಸ್ ಉಂಟು ನಮ್ಮ ಹತ್ರ. ವಿ ಹ್ಯಾವ್ ಸುಮಾರು ಮೆಡಿಕಲ್ ಕಾಲೇಜಸ್ ಉಂಟು, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಉಂಟು, ನರ್ಸಿಂಗ್ ಹೋಮ್ಸ್ ಎಲ್ಲ ಉಂಟು. ಬಟ್ ವಾಟ್ ಇಸ್ ಹ್ಯಾಪನಿಂಗ್ ಈಸ್, ಪೇಷಂಟಿಗೆ ಅದು ಹಾಸ್ಪಿಟಲ್ ತನಕ ಕರ್ಕೊಂಡು ಹೋಗುವಾಗ ದೇರ್ ಇಸ್ ಗೋನ್ ಬಿ ಲಾಸ್ ಆಫ್ ಲೈಫ್. ಯಾಕೆ? ಒಂದು ಎಮರ್ಜೆನ್ಸಿ ಇರುವಾಗ ಇಫ್ ಬ್ರೈನಿಗೆ ರಕ್ತ ಹೋಗೋದಿಲ್ಲ, ಹಾರ್ಟ್ ಸ್ಟಾಪ್ ಆದರೆ ಬ್ರೈನ್ ಹೋಯಿತು, ಹಾರ್ಟ್ ಕೂಡ ಹೋಯಿತು. ಮತ್ತು ದಿ ಚಾನ್ಸ್ ಆಫ್ ಸರ್ವೈವಲ್ ಆಫ್ ದೀಸ್ ಪೇಷಂಟ್ಸ್, ಚಾನ್ಸ್ ಆಫ್ ಸರ್ವೈವಲ್ ನಾವು ಕೊಡ್ಬೋದಿತ್ತು ಅವರಿಗೆ ಇಫ್ ದೇ ವಾಸ್ ಅ ಫಸ್ಟ್ ರೆಸ್ಪಾಂಡೆಡ್ ಟೀಮ್. ಇಲ್ಲಾಂದರೆ ವಿ ಹ್ಯಾವ್ ದಿ ಎಮರ್ಜೆನ್ಸಿ ಮೆಜರ್ಸ್, ನಮಗೆ ಏನು ಮಾಡಬೇಕು ಅಂತ ವಿ ಕುಡ್ ಹ್ಯಾವ್ ಸೇವ್ ದ ಪೇಷಂಟ್. ನಮಗೆ ಗೊತ್ತಿಲ್ಲ, ಇನ್ಎಕ್ಸ್ಪೀರಿಯನ್ಸ್ಡ್ ವಿ ಆರ್, ಅದು ಯು ಡೋಂಟ್ ಹ್ಯಾವ್ ದ ನಾಲೆಜ್. ಅದು ಇಲ್ಲಾದರೆ ವಾಟ್ ಇಸ್ ಹ್ಯಾಪನಿಂಗ್ ಇಸ್ ಲಾಸ್ ಆಫ್ ಲೈಫ್ ಆಗ್ತದೆ. ಲಾಸ್ ಆಫ್ ಲೈಫ್ ಆದರೆ ಇಟ್ ಕುಡ್ ಬಿ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ, ತಂದೆ ತಾಯಿ ಇರ್ಬೋದು, ಗ್ರ್ಯಾಂಡ್ ಪಾ ಇರ್ಬೋದು, ಒಂದು ಸಣ್ಣ ಮಗು ಇರ್ಬೋದು. ಓಕೆ, ಅದು ಲಾಸ್ ಆಫ್ ಲೈಫ್ ಇದ್ದರೆ ಇಟ್ಸ್ ಅ ಲಾಸ್ ಆಫ್ ಎನ್ ಆಸೆಟ್ ಫಾರ್ ದ ಫ್ಯಾಮಿಲಿ. ಅದು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು? ಹೌ ಡು ವಿ ಪ್ರಿವೆಂಟ್ ದಟ್? ಹೌ ಡು ವಿ ಪ್ರಿವೆಂಟ್ ದ ಲಾಸ್ ಆಫ್ ಲೈಫ್? ಅಂದರೆ ಜೀವ ಅನ್ನೋದು ಕಳೆದುಕೊಂಡ ಆ ವ್ಯಕ್ತಿ, ಆ ಸಮಾಜ, ಮನೆಗೆ, ಆ ಕುಟುಂಬಕ್ಕೆ ಮಾತ್ರ ಗೊತ್ತಾಗ್ತದೆ ಅದರ ವ್ಯಾಲ್ಯೂ ಅಂತ. ಅದಕ್ಕೆ ಬೇಕಾದ ವ್ಯವಸ್ಥೆ ಆ ಮನೆಯವರಿಗೆ ಗೊತ್ತಿದ್ರೆ ಆ ಜೀವವನ್ನು ಉಳಿಸಬಹುದಿತ್ತು ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಸೇವಿಯರ್ ಹುಟ್ಕೊಂಡಿದೆ. ಸೊ ಸೇವಿಯರ್ ಅಂದರೆ ಈ ಆ್ಯಪ್ ಸೃಷ್ಟಿ ಮಾಡಬೇಕು ಅಂತ
ಅಂದರೆ ನೀವು ಇವ್ರ ಜೊತೆಯಲ್ಲಿ ಸೇರ್ಕೊಂಡ್ರಿ, ವೈದ್ಯರ ಜೊತೆಯಲ್ಲಿ ಅಥವಾ ಇವರು ಒಂದು ಇದರ ಭಾಗ ಆಗಿದ್ದೀರಿ, ಯಾಕೆ ಅನಿಸ್ತು ನಾವು ಯಾಕೆ ಇವರಿಗೆ ಕೆಲಸ ಮಾಡಬೇಕು ಅಂತ? ಅಥವಾ ನೀವು ಒಂದು ಸಂಸ್ಥೆಯ CEO ಆಗಿ ಒಂದಿಷ್ಟು ಹಣ ತಗೊಂಡು ಆ್ಯಪ್ ರೆಡಿ ಮಾಡಿ ಕೊಡುವಂಥ ಪ್ರಕ್ರಿಯೆ ನಡೀತಾ ಇರ್ತದೆ. ಸೊ ಅಂಥದ್ದೊಂದು ಹೇಗೆ ಅಂತ? ಸೊ ಮನೀಶ್ ನನ್ನ ಆತ್ಮೀಯ ಮಿತ್ರ. ಸೊ ಮನೀಶ್ ನನ್ನ ಹತ್ರ 2 years ಮುಂಚೆ ನಾವು ಈ ಡಿಸ್ಕಷನ್ ಸ್ಟಾರ್ಟ್ ಆದದ್ದು. ಸೊ ಅವನು ಬಂದು ನನಗೆ ಹೇಳಿದೇನೆಂದರೆ, ಬಹಳಷ್ಟು ಮಂದಿ ಆ್ಯಕ್ಚುಲಿ ಹಾಸ್ಪಿಟಲ್ ಬರುವಾಗ ದೇ ಕಮ್ ಡೆಡ್, ರೈಟ್? ಆ್ಯಂಡ್ ಇದರಲ್ಲಿ ಸಿನ್ಸ್ ಈಸ್ ಅ ಡಾಕ್ಟರ್ ಅಲ್ವಾ, ಸೊ ಅವನು ಹೇಳ್ತಿದ್ದ ಇದರಲ್ಲಿ ಬಹಳಷ್ಟು ಜನ ನಾವು ಸೇವ್ ಮಾಡ್ಬೋದು. ತಂತ್ರಜ್ಞಾನ ಇಷ್ಟು ಡೆವಲಪ್ ಆಗಿದೆ ಹಾಸ್ಪಿಟಲ್ಸಲ್ಲಿ ಟೆಕ್ನಾಲಜಿ ವೈಸ್. ಹಾಸ್ಪಿಟಲ್ಗೆ ಅವ್ರು ಕರೆಕ್ಟ್ ಸ್ಟೇಟಲ್ಲಿ ಬಂದರೆ ವಿ ವಿಲ್ ಸೇವ್ ದೆಮ್ 100%. ಸರಿಯಾದ ಅಂದ್ರೆ ಜೀವ ಇರುವ ಸ್ಥಿತಿಯಲ್ಲಿ ಬಂದರೆ ಆ ಜೀವವನ್ನು ಉಳಿಸಬಹುದು. ಸೊ ಹಾಗೆ ಅವ್ರು ಹೇಳುವ ಹಾಗೆ ಟೋಟಲ್ ಜೀವ ಹೋದ್ಮೇಲೆ ಏನು ಮಾಡಕ್ಕಾಗಲ್ಲ. ಸೊ ಅಂತ ಒಂದು ಆಲೋಚನೆ ಅವನ್ ಇರುವಾಗ, ಸೊ ಐ ಥಾಟ್ ವಿ ಶುಡ್ ಡೂ ಸಮಥಿಂಗ್. ಸೊ ನಾವು ಡಿಸ್ಕಸ್ ಮಾಡಿದ್ವಿ, ಇದು ಬಹಳಷ್ಟು ಡಿಸ್ಕಸ್ ಮಾಡಿದ ನಂತರ ವಿ ಥಾಟ್ ದೇರ್ ಆರ್ ಸಿಂಪಲ್ ಸೊಲ್ಯೂಷನ್ಸ್, ವೈ ಕಾಂಟ್ ವಿ ಜಸ್ಟ್ ಯೂಸ್ ಇಟ್? ಸೊ ದೆನ್ ವಿ ಥಾಟ್ ಲೆಟ್ ಅಸ್ ವರ್ಕ್ ಆನ್ ಇಟ್. ಯಾಕೆಂದ್ರೆ ಆಲೋಚನೆ ತುಂಬಾ ಮಂದಿ ಮಾತಾಡ್ತಾರೆ, ಲೆಟ್ಸ್ ಜಸ್ಟ್ ಗೋ ಅಹೆಡ್ ಅಂಡ್ ಡೂ ಇಟ್. ಹಾಗೆ ಸೇವಿಯರ್ ನೆವರ್ ಕೇಮ್ ಔಟ್ ಆಫ್ with the concept of trying to make money. It's about trying to make a difference and save lives. That's the only. That's why it's really great that Dikshit joined us. ಯಾಕಂದ್ರೆ ಅವರಿಗೆ ಕ್ವೆಶ್ಚನ್ ಅಂದ್ರೆ ಅವರು ಒಬ್ಬ ತಾಂತ್ರಿಕ ನಿಪುಣನಾಗಿ ಹಣ ಮಾಡುವ ಬೇಕಾದಷ್ಟು ಮಾರ್ಗಗಳು ಅವ್ರಿಗೆ ತೆರೆದುಕೊಂಡಿದ್ದಾವೆ. ಸೊ ಅದರ ಮಧ್ಯದಲ್ಲಿ ಇದು ಫ್ರೀ ಸರ್ವಿಸ್ ಅಂತ ಅದೇ ವಿ ಹ್ಯಾವ್ ಟು ಚೇಂಜ್. ಈಗ ನಾನು ಹೇಳಿದೆ ಅಲ್ಲ, ಇದು ವೆಸ್ಟ್ ಅಲ್ಲಿ ಎಮರ್ಜೆನ್ಸಿ ಬಂದಾಗ ದಾರಿಯಲ್ಲಿ ಹೋಗೋವನು ಅವ್ನು CPR ಕಾರ್ಡಿಯೋಪಲ್ಮನರಿ ರಿಸಸ್ಟೇಷನ್ ಅವ್ನು ಸ್ಟಾರ್ಟ್ ಮಾಡ್ತಾನೆ, ಅವನು ಫೋಟೋ ತೆಗಿಯಲ್ಲ, ವಿಡಿಯೋ ಕಳಿಸಲ್ಲ. ನಮ್ಮಲ್ಲಿ ಏನಾಗ್ತದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದ್ರೆ ಅವ್ರು ದಾರಿಯಲ್ಲಿ ಹೋಗೋರು ನೋಡ್ತಾ ಇರ್ತಾರೆ, ಫೋಟೋ ತೆಗಿತಾರೆ, ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಭಾರಿ ಬೇಸರದ ವಿಷಯ ಅಂದ್ರೆ ನಮ್ಗೆ ಅನಿಸ್ತದೆ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅವನು ಸಂಕಷ್ಟದಲ್ಲಿದ್ದಾನೆ, ಅವನು ಕೈ ಮುರ್ಕೊಂಡಿದ್ದಾನೆ ಅಥವಾ ಅವನ ತಲೆಗೆ ಪೆಟ್ಟಾಗಿದೆ, ಅವನ ಜೀವ ಅಪಾಯದಲ್ಲಿದೆ, ಆದ್ರೆ ನಾವು ಎಂಜಾಯ್ ಮಾಡ್ತಾ ಇರ್ತೇವೆ ಅನ್ನುವಂಥ ಪರಿಸ್ಥಿತಿ. ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದರಲ್ಲಿ ಒಂದು ವಿಧಾನ ಅಂದ್ರೆ ನಾವು ಫಸ್ಟ್ ಆದಷ್ಟು ಬೇಗ ಅವನಿಗೆ ಆಂಬ್ಯುಲೆನ್ಸ್ ತಳಿಸಬೇಕು. ಅದು ಆಲ್ರೆಡಿ ರೆಡಿ ಇದೆ. ಈಗ ನೀವು ನೋಡಿದ್ರೆ ಮ್ಯಾಂಗ್ಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ 5-10 ನಿಮಿಷದೊಳಗೆ ಆಂಬ್ಯುಲೆನ್ಸ್ ಸಿಗುವ ಹಾಗೆ ಇದೆ ಸೇವಿಯರ್ ಆಪ್ ಮೂಲಕ, ಅದು ಕೂಡ ಸಿಂಗಲ್ ಬಟನ್ ಅಲ್ಲಿ. ಎರಡನೇ ವಿಷಯ ಅಂದ್ರೆ ವಾಟ್ ಯು ಟ್ರೈಂಗ್ ಟು ಡೂ ಇಸ್ ಎಜುಕೇಟ್. ಸೊ ನಾವು ಇದು ನಮ್ಮ ನೆಟ್ವರ್ಕ್ ಹಾಸ್ಪಿಟಲ್ಸ್, ಈಗ 8-9 ನೆಟ್ವರ್ಕ್ ಹಾಸ್ಪಿಟಲ್ಸ್, ಅವರದ್ದು ಸ್ಪೆಷಲಿಸ್ಟ್ ಅಂತ ತಗೊಳ್ಳಿ, ಬೇರೆ ಬೇರೆ ಕಾಲೇಜಸ್ಗೆ ಹೋಗಿ, ಸ್ಕೂಲ್ಸ್ಗೆ ಹೋಗಿ, ಅವ್ರ ಮಕ್ಕಳಿಗೆ ಇದು ಲೈಫ್ ಸೇವಿಂಗ್ ಸ್ಕಿಲ್ಸ್ ಬಗ್ಗೆ ಮಾತಾಡಿ ಅವ್ರಿಗೆ ಎಂಕರೇಜ್ ಮಾಡಿ ಈ ಥರ ಮಾಡ್ಬೋದು ಅಂತ ಹೇಳಿ ಆ ಥರ ಒಂದು ಆಸಕ್ತಿ ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಮೂಡಿಸ್ತಾ ಇದ್ದೇವೆ. ಮೂರನೇದು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಫಸ್ಟ್ ರೆಸ್ಪಾಂಡರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಈ ಥರ ನಾವು ಕಾಲೇಜಸ್ಗೆಲ್ಲ ಹೋದಾಗ ನಾವು ದೀಕ್ಷಿತ್ ಹೇಳ್ತಾನೆ, ವಿ ಆಲ್ರೆಡಿ ಅಡ್ರೆಸ್ಡ್ 850 ಸ್ಟೂಡೆಂಟ್ಸ್. ಅದರಲ್ಲಿ 32 ಜನ ಆಲ್ರೆಡಿ ನಮಗೆ ಫಸ್ಟ್ ರೆಸ್ಪಾಂಡರ್ಸ್ ಆಗಬೇಕು ಅಂತ ನಮಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಆ ಥರ ಫಸ್ಟ್ ರೆಸ್ಪಾಂಡರ್ಸ್ನ ನಾವು ಒಫಿಷಿಯಲಿ ಟ್ರೈನ್ ಮಾಡಿ ಬೇಸಿಕ್ ಲೈಫ್ ಸಪೋರ್ಟಲ್ಲಿ ಅವರನ್ನು ಫಸ್ಟ್ ರೆಸ್ಪಾಂಡರ್ಸ್ ಅಂತ ಮಾಡ್ತೇವೆ. ಅಂಥದ್ರಲ್ಲಿ ಏನಾಗ್ತದೆ ಅಂತ, ಅಕಸ್ಮಾತ್ ಯಾವುದಾದ್ರೂ ವ್ಯಕ್ತಿ ಒಂದು ಆಂಬ್ಯುಲೆನ್ಸ್ ಕರೆದಾಗ ಒಂದೇ ಕ್ಲಿಕ್ಕಲ್ಲಿ ಅದು ಹತ್ತಿರದ ಆಂಬ್ಯುಲೆನ್ಸ್ ಕೂಡ ಹೋಗುತ್ತೆ, ಹತ್ತಿರದ ಫಸ್ಟ್ ರೆಸ್ಪಾಂಡರ್ಗೆ ಕೂಡ ಹೋಗುತ್ತೆ. ಆ ಫಸ್ಟ್ ರೆಸ್ಪಾಂಡರ್ಸ್ ಆಂಬ್ಯುಲೆನ್ಸ್ ಬರೋ ಒಳಗಡೆ ಬಂದರೆ ಅವನು ಏನಾದರೂ ಮಾಡ್ಬೋದು, ಜೀವ ಉಳಿಸಲಿಕ್ಕೆ ಏನಾದರೂ ಮಾಡ್ಬೋದು. ಸೊ ವಿ ಆರ್ ಟ್ರೈಂಗ್ ಟು ಚೇಂಜ್ ದ ಎಂಟೈರ್ ಆಟಿಟ್ಯೂಡ್ ಆ್ಯಂಡ್ ದ ಎಂಟೈರ್ ರೆಸ್ಪಾನ್ಸ್ ಟು ಎಮರ್ಜೆನ್ಸೀಸ್ ಥ್ರೂ ಸೇವಿಯರ್. ಓಕೆ ರೋಹನ್ ಅವರೇ, ಅಂದರೆ ಈಗ ಅವ್ರು ಹೇಳಿದ ಹಾಗೆ ಅಂದರೆ ಜೀವ ಇದ್ದ ಸ್ಥಿತಿಯಲ್ಲಿ ಬಂದರೆ ಸೊ ನಿಮಗೆ ಏನಾದ್ರು ಅನಿಸಿದೆ ಅಂತಾರೆ, ನನಗೆ ಇದು ಮೊದಲೇ ಬೇಕಿತ್ತು ಇಂಥದ್ದೊಂದು ವ್ಯವಸ್ಥೆ ಅಂತ? ದಿಸ್ ಕೈಂಡ್ ಆಫ್ ಟೆಕ್ನಾಲಜಿ ಈಗ ಇದೆ. ನಾವು ಈಗ ದೀಕ್ಷಿತ್ ಕೂಡ ಇದೆ. ದೀಕ್ಷಿತ್ ಇಸ್ ಫ್ರಮ್ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್. ಅವರಿಗೆ ಹೇಳಿದರೆ ಇದು ಮತ್ತು ಇದು ನನಗೆ ಬೇಕು ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಚ್ ಇಟ್ ಟುಗೆದರ್. ಮತ್ತು ಮನೀಶ್ ಮತ್ತು ನಾನು ಫ್ರಮ್ ದಿ ಹೆಲ್ತ್ ಕೇರ್ ಬ್ಯಾಕ್ಗ್ರೌಂಡ್, ವಿ ಆರ್ ದ ಡಾಕ್ಟರ್ಸ್. ಮತ್ತು ನಾವು ವಿ ಕ್ಯಾನ್ ಗಿವ್ ದಮ್ ಐಡಿಯಾಸ್. ಅದಕ್ಕೆ ಟೆಕ್ನಾಲಜಿ ಮತ್ತು ಹೆಲ್ತ್ ಇನ್ನೋವೇಷನ್ ಮಾಡಿ ಇದೊಂದು ಹೊಸ ಆ್ಯಪ್ ಬಂದಿದೆ ಈಗ ಮಂಗಳೂರಿಗೆ. ಈಗ ಇನ್ ಕಂಪ್ಯಾರಿಸನ್ ಟು ದ ವೆಸ್ಟರ್ನ್ ವರ್ಲ್ಡ್, ಈಗ ನಾವು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನಾನು UK ಅಲ್ಲಿ ಇದ್ದರು, ನಾನು ಅಲ್ಲಿ ಹ್ಯಾಡ್ ಗಾನ್ ದೆ, ಆ್ಯಂಡ್ ವಿ ಹ್ಯಾವ್ ದೀಸ್ ಕೈಂಡ್ ಆಫ್ ಸಿಸ್ಟಮ್ಸ್ ಕಾಲ್ಡ್ ಆಸ್ ಮೌಂಟೇನ್ ರೆಸ್ಕ್ಯೂ ಟೀಮ್ಸ್. ಇಟ್ಸ್ ಅ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ UK. ಅಲ್ಲಿ ಮೌಂಟೇನ್ ರೆಸ್ಕ್ಯೂ ಟೀಮ್ಸ್ ಅಂತ ದೇ ಹ್ಯಾವ್ ಅ ಟೀಮ್ ಓವರ್ ದೇರ್. ದಿಸ್ ಇಸ್ ಅ ಟೋಟ್ಲಿ ವಾಲಂಟರಿ ಬೇಸ್ಡ್ ಆರ್ಗನೈಸೇಷನ್. ಜನಗಳಿಗೆ ಅಲ್ಲಿ ಹೂ ಇಸ್ ವಾಲಂಟರಿಂಗ್ ಸರ್ವಿಸ್ ಫಾರ್ ದ ಮೌಂಟೇನ್ ರೆಸ್ಕ್ಯೂ ಟೀಮ್ಸ್, ದೇ ಆರ್ ಆಲ್ ಟ್ರೈನ್ಡ್ ಫಾರ್ ಬೇಸಿಕ್ ಲೈಫ್ ಸಪೋರ್ಟ್. ಮತ್ತು ಅವ್ರ ಹತ್ರ ದೇ ಹ್ಯಾವ್ ಆಲ್ ದಿಸ್ ಇನ್ಸ್ಟ್ರುಮೆಂಟೇಷನ್ಸ್ ಎಲ್ಲ ಇರ್ತದೆ ಅವ್ರ ಹತ್ರ. What is the purpose of that thing? What happens in that part of UK, people go for walking, running, trekking, they go to the mountains. Mountains andre these mountains untalla, so they go there. Adalli ಏನು accident ಇದ್ರೆ, there is a fall, there is a seizure, there is an arrest, there is a fracture ಅಂತ ಇದ್ರೆ they intimate to the mountain rescue team console, ಹಾಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ನಮಗೆ ಹೆಲ್ಪ್ ಬೇಕು. ಮತ್ತು sub-0 ಟೆಂಪ್ರೇಚರ್, ಬ್ಲಿಝರ್ಡ್ ಇದ್ದರೆ, ಅವಲಾಂಚ್ ಇದ್ದರೆ, ಎಂಥ ಇದ್ದರೆ ಅವರು ಹೋಗಿ ದೇ ಸೇವ್ ದಟ್ ಪರ್ಟಿಕ್ಯುಲರ್ ಲೈಫ್.
ಮತ್ತೆ ಇವರು ಜೋ ಎಲ್ಲ, ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಕಂಟ್ರಿ ವಿಚ್ ಇಸ್ ನಾಟ್ ಈವನ್ ನಂಬರ್ 2 ಇನ್ ರ್ಯಾಂಕಿಂಗ್ ಆಫ್ ಪಾಪ್ಯುಲೇಷನ್. ಇಂಡಿಯಾ ಈಗ ಇಸ್ ಲೈಕ್ 1.3 ಬಿಲಿಯನ್ ಪಾಪ್ಯುಲೇಷನ್. ವಿ ಗೋನ್ ಓವರ್ಟೇಕ್ ಚೈನಾ ಇನ್ ದ ನೆಕ್ಸ್ಟ್ 10 years, ಹೌದಲ್ಲ? ಮತ್ತೆ ನಮ್ಗೆ ಇಲ್ಲಿ ತುಂಬಾ ಜನ ಇದೆ. ವಿ ಹ್ಯಾವ್ ಸೋ ಮೆನಿ ಆಫ್ ಹೆಲ್ತ್ ಕೇರ್ ಪೀಪಲ್, ಎಜುಕೇಶನ್, ಅದು ನಮಗೆ ಬೇಕಾದಷ್ಟಿದೆ. ಬಟ್ ಅದನ್ನು ಅದು ಯೂಸ್ ಆಗ್ತಾ ಇಲ್ಲ. ಯುಟಿಲೈಸೇಷನ್ ಅಂದ್ರೆ ಜೀವ ಉಳಿಸುವ ದಿಸೆಯಲ್ಲಿ ಇಲ್ಲ. ಬಟ್ ಒನ್ ಮೋರ್ ವ್ಯಾಲ್ಯೂ ವಿಚ್ ಯು ಸಿ ಇಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ಲೈಫ್. The value of human life. ಅಲ್ಲಿ 4,000 ಜನ ಇದ್ರೆ ಕೂಡ the value of human life of the 20 people also is very important ಅವರಿಗೆ. ಓಕೆ ಸರ್. ಸೊ ಈ ವಿಷಯದಲ್ಲಿ ಅಂದ್ರೆ ಸೇವಿಯರ್ ವಿಷಯದಲ್ಲಿ ಮತ್ತು ಮಾನವ ಜೀವ ಉಳಿಸುವ ದಿಸೆಯಲ್ಲಿ ನಮ್ಮ ಪ್ರಯತ್ನ ಏನು ಎಂಬುದರ ದಿಸೆಯಲ್ಲಿ ಮತ್ತು ಸೇವಿಯರ್ ಆ್ಯಪ್ನೊಂದಿಗೆ ನಾವು ಹೇಗೆ ಸೇರಬಹುದು ಅಥವಾ ಅದರ ಭಾಗ ನಾವು ಹೇಗೆ ಆಗಬಹುದು ಎಂಬ ವಿಷಯದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಸೇವಿಯರ್ ಚರ್ಚೆ ಮುಂದುವರಿತಿದೆ. ಸೇವಿಯರ್ ಏನು ಅಂತ ನಮ್ಗೆ ಸ್ವಲ್ಪ ಅಂದಾಜು ಆಗಿರಬಹುದು ಅಂತ, ಆದರೂ ಇನ್ನಷ್ಟು ಮಾಹಿತಿ ನಾವು ಕೊಡ್ತಾ ಇದ್ದೇವೆ. ಸೇವಿಯರ್ ಅಂದರೆ ಏನು ಅನ್ನೋ ಬಗ್ಗೆ ಇನ್ನಷ್ಟು 3 ಹಂತಗಳ ಬಗ್ಗೆ ಮಾಹಿತಿ ನೀಡ್ತಿದ್ರು ನಮ್ಮ ಮನುಷ್ಯರವರು. ಒಂದು ತಾಂತ್ರಿಕತೆಯನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ವಿಷಯದಲ್ಲಿ, ಮತ್ತು ಜನರನ್ನ ಶಿಕ್ಷಿತರನ್ನಾಗಿಸುವುದು ಅಂದರೆ ಜನರ ಜೀವವನ್ನು ಉಳಿಸುವ ದಿಸೆಯಲ್ಲಿ ಜನರನ್ನು ಹೇಗೆ ಶಿಕ್ಷಿತರನ್ನಾಗಿ ಮಾಡುವಂಥದ್ದು, ಮತ್ತೊಂದು ಸ್ವಯಂ ಸೇವಕರನ್ನು ಸೃಷ್ಟಿ ಮಾಡುವಂಥದ್ದು. ಈ 3 ವಿಧಾನಗಳ ಮೂಲಕ ಅವರು ಈ ಸೇವಿಯರ್ ಆ್ಯಪ್ ಮತ್ತು ಸೇವಿಯರ್ ಸೇವೆ ಎರಡನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮ್ಮ ಆ್ಯಪ್ ಅಂದರೆ ಅದು ನಮಗೂ ಕೂಡ ಅನ್ವಯ ಆಗುವಂಥದ್ದು, ನಾವು ಕೂಡ ಬಳಸಬೇಕಂತ ಆ್ಯಪ್ ಹೇಗೆ ಕೆಲಸ ಮಾಡ್ತದೆ ಅನ್ನೋಂಥದ್ದು. ಸೊ ನಾವು ಆದಷ್ಟು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ದೇವೆ. ಸೊ ನಂಬರ್ 1 ಅಂದರೆ ಜಸ್ಟ್ ಒಂದೇ ಬಟನಲ್ಲಿ ಕೆಲಸ ಆಗಬೇಕು, ರೈಟ್? ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಯರೆಸ್ಟ್ ಆ್ಯಂಬ್ಯುಲೆನ್ಸ್ ನಾವೇನು ಮಾಡಿದ್ದೇವೆ ಅಂದರೆ ಆ್ಯಂಬ್ಯುಲೆನ್ಸ್ ಪೂಲ್ ಮಾಡಿ ಹತ್ತಿರದಲ್ಲಿ ಯಾವ ಆ್ಯಂಬ್ಯುಲೆನ್ಸ್ ಇದೆ ಅವರಿಗೆ ಸಂಪರ್ಕ ಕಳಿಸ್ತೇವೆ. ಸೊ ಒಬ್ಬನಿಗೆಲ್ಲ, ಈಗ ನಿಮ್ಗೆ ಒಂದು ಆಂಬ್ಯುಲೆನ್ಸ್ ಬೇಕಿದ್ರು ನಾವು ಮಲ್ಟಿಪಲ್ ಆಂಬ್ಯುಲೆನ್ಸ್ಗೆ ಕಳಿಸ್ತೇವೆ. ಯಾಕೆಂದ್ರೆ ಒಬ್ಬ ಅದನ್ನ ಆಕ್ಸೆಪ್ಟ್ ಮಾಡೋದಿದ್ರೆ ಇನ್ನೊಬ್ಬ ಆಕ್ಸೆಪ್ಟ್ ಮಾಡ್ತಾನೆ. ಸೊ ನಮ್ಗೆ ಚಾನ್ಸ್ ತಗೊಳ್ಳಿಕ್ಕೆ ಬೇಡ. ಸೊ ಯಾರು ಫಸ್ಟ್ ಅದನ್ನ ಆಕ್ಸೆಪ್ಟ್ ಮಾಡ್ತಾನೆ ಅವನಿಗೆ ಬುಕ್ಕಿಂಗ್ ಸಿಗ್ತದೆ, ಡೀಟೇಲ್ಸ್ ಶೇರ್ ಆಗ್ತದೆ. ಈಗ ನನಗೆ ಹೆಲ್ಪ್ ಬೇಕಿದ್ರೆ ನನ್ನ ಡೀಟೇಲ್ಸ್ ಅವ್ರ ಹತ್ರ, ಅವ್ರ ಡೀಟೇಲ್ಸ್ ನನ್ನ ಹತ್ರ ಸೇವ್ ಆಗಿರ್ತದೆ. ನಾಟ್ ಜಸ್ಟ್ ದ್ಯಾಟ್, ಈಗ ನಾನು ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್, ಈಗ ನನ್ನ ಮನೆಯವ್ರ ಕಾಂಟ್ಯಾಕ್ಟ್ಸ್ ಅಲ್ಲಿ ಹಾಕಿದ್ರೆ ಆ್ಯಪಲ್ಲಿ ಅದು ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಹೋಗುತ್ತೆ. ನನಗೆ ಹೆಲ್ಪ್, ದೀಕ್ಷಿತ್ ಇಸ್ ಇನ್ ಡೇಂಜರ್, ಹಾಗೆ ಒಂದು ಹೆಲ್ಪ್ ಹೋಗುತ್ತೆ. ಸೊ ನಾವು ಅದೆಲ್ಲ ಒಂದೇ ಒನ್ ಬಟನ್ ಪ್ರೆಸ್ ಅಲ್ಲಿ ಎಲ್ಲರಿಗೂ, ಅಂದ್ರೆ ನಿಮಗೆ ನೀವು ತೊಂದರೆಯಲ್ಲಿ ಇದ್ದೀರಿ ಅನ್ನೋದು ಎಲ್ಲರಿಗೂ ಅಲ್ಲಿ ಗೊತ್ತಾಗ್ತದೆ. ನಿಮ್ಮ ಮತ್ತೆ ಆಂಬ್ಯುಲೆನ್ಸ್ ನವರಿಗೂ ನಿಮ್ಮ ಪರಸ್ಪರ ಮಾಹಿತಿಗಳ ರವಾನೆ ಆಗ್ತದೆ. ಸೊ ಅದನ್ನು ಹಂಚಿಕೊಳ್ಳುತ್ತದೆ. ಅದು ಆಂಬ್ಯುಲೆನ್ಸ್ ಯಾರು ಮೊದಲು ಅದನ್ನು ಸ್ವೀಕರಿಸ್ತಾನೆ ಅವನು ನಿಮ್ಮ ಹತ್ರಕ್ಕೆ ತಲುಪ್ತಾನೆ. ಹೌದು. ಸೊ ಅಲ್ಲಿ ಯಾವ ಆಂಬ್ಯುಲೆನ್ಸ್ ನಮಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಬುಕ್ಕಿಂಗ್ ತಕೊಂಡ ತಕ್ಷಣ ಗೊತ್ತಾಗುತ್ತೆ ಯಾವುದು. ಅದಕ್ಕಿಂತ ಮುಂಚೆ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಗೊತ್ತಿರಲ್ಲ ಯಾರು ಎಲ್ಲಿ, ಹಾಗೆ ಜನರಿಗೆ ಕೂಡ ಗೊತ್ತಾಗಲ್ಲ ಯಾವ ಆಂಬ್ಯುಲೆನ್ಸ್ ಬರ್ತದೆ. ಯಾರು ಫಸ್ಟ್ ಬುಕ್ಕಿಂಗ್ ತಗೊಳ್ತಾರೆ ಅವ್ರ ಇನ್ಫಾರ್ಮೇಶನ್ ಮಾತ್ರ ಶೇರ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಈಗಾಗಲೇ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಹಯೋಗದಲ್ಲಿ 108 ಅಂತ ಸೇವೆಯನ್ನು ಆರಂಭಿಸಿದೆ. ಜನರ ಸೇವೆ ಪಡೆದ ಇದು ನಿಮ್ಮ ಸೇವೆ ಅವರಿಗಿಂತ ಹೇಗೆ ಭಿನ್ನ ಅನ್ನೋದನ್ನು ತಿಳ್ಕೊಳ್ಳೋದು. ಸೊ ನಾವು ಈಗ ವಿ ಆರ್ ಇನ್ ದ ವೆರಿ ಅರ್ಲಿ ಸ್ಟೇಜ್, ರೈಟ್? ಆದ್ರೂ ಈಗ ನನ್ನ ಆಫೀಸಿಂದ ಆಂಬ್ಯುಲೆನ್ಸ್ ಇಸ್ ಜಸ್ಟ್ 2 minutes away. ನನ್ನ ಮನೆಯಿಂದ ಆಂಬ್ಯುಲೆನ್ಸ್ ಇಸ್ 7 minutes away. ಇಲ್ಲಿಂದ ಚೆಕ್ ಮಾಡಿದ್ರೆ ಲೆಸ್ ದೆನ್ 10 minutes away. ಸೊ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಏನಂದ್ರೆ, ಬುಕ್ಕಿಂಗ್ ಮಾಡಿದ ತಕ್ಷಣ ಯಾರಾದ್ರೂ ಕಮಿಟ್ ಮಾಡಿದ್ರೆ ಬರ್ತಾರೆ ಅಂತ ನಿಮ್ಗೆ ನೋಡ್ಬೋದು ಅವರೇ ಎಲ್ಲಿದ್ದಾರೆ ಅಂತ. ಅವರು ನಾವು ಬರ್ತಿದ್ದೇವೆ ಅಂತ ಹೇಳ್ಬೇಕಂತ ಇಲ್ಲ. ನಿಮ್ಗೆ ಲೈವ್ ಆಗಿ ಅಪ್ಡೇಟ್ ಆಗ್ತದೆ. ಲೈವ್ ಆಗಿ ನಿಮ್ಮ ಹತ್ರ ರೀಚ್ ಆಗುವ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಬಂದು ನಿಮ್ ಬದಿಯಲ್ಲಿ ಯಾವ ದಾರಿಯಲ್ಲಿ ಬರ್ತಾ ಇದ್ದಾರೆ, ನಮ್ಮನೆ ಹಿಂದಿನಿಂದ ಬರ್ತಾ ಇದ್ದಾನೆ, ಮುಂದಿನಿಂದ ಬರ್ತಾ ಎಲ್ಲ ಗೊತ್ತಾಗುತ್ತೆ. ಅಂಡ್ ರಿಯಲ್ ಟೈಮ್ ಇದರಲ್ಲಿ ಡಿಲೇ ಏನಿಲ್ಲ, ರಿಯಲ್ ಟೈಮ್. 108 ಅಂದ್ರೆ ಫೋನ್ ಮಾಡಿ ಇನ್ಯಾರಿಗೂ ಫೋನ್ ಮಾಡಿ ಹೇಳಬೇಕು, ಅವ್ರು ಅದನ್ನ ಅಡ್ರೆಸ್ ಅನ್ನು ಬರ್ಕೊಳ್ಬೇಕು, ಅವ್ರು ಇನ್ಯಾರಿಗೂ ಫೋನ್ ಮಾಡಿ ಹೇಳಬೇಕು. ಅವರು ಎಲ್ಲಿದ್ದಾರೆ ಅಂತ ಅವರಿಗೂ ಗೊತ್ತಿಲ್ಲ, ಇವರಿಗೂ ಗೊತ್ತಿಲ್ಲ, ಇಲ್ಲಿ ಸಂಕಷ್ಟದ ಈ ವ್ಯಕ್ತಿಗೂ ಗೊತ್ತಿಲ್ಲ. ಸೊ 10 ಆಕ್ಚುಲಿ ಗವರ್ಮೆಂಟ್ ಇನಿಷಿಯೇಟಿವ್, ಸೂಪರ್ಬ್ ಇನಿಷಿಯೇಟಿವ್. ಅವರು ಆಕ್ಚುಲಿ ಫಸ್ಟ್ ಏನಿರ್ಲಿಲ್ಲ, ಈಗ 108 ಇದೆ. ಆದ್ರೂ ನಮ್ದು ಐಡಿಯಾ ಅಂದ್ರೆ ಇದನ್ನು ಇನ್ನೂ ಬೆಟರ್ ಹೇಗೆ ಮಾಡ್ಬೇಕಂತ. ಸೊ ಟೆಕ್ನಾಲಜಿ, ನೀವು ಈಗ ಒಂದು ಒಳ್ಳೆಯ ಸೇವೆಯನ್ನ ಸೇವಿಯರ್ ಮೂಲಕ ಅಂದ್ರೆ ಆಂಬ್ಯುಲೆನ್ಸ್ ಅನ್ನ ನೀವು ಹೇಳಿದಾಗ 2 ನಿಮಿಷದಲ್ಲಿ ನಿಮ್ಮ ಮನೆ ಹತ್ತಿರ ಬಂದು ತಲುಪ್ತದೆ, ಅಥವಾ ಹೆಚ್ಚು ಅಂದ್ರೆ ನಮ್ಮ ಈ ಆಫೀಸಿಗೆ ಬರೋದು 10 ನಿಮಿಷದ ಮಧ್ಯದಲ್ಲಿ ತಲುಪ್ತದೆ ಅಂತ ಹೇಳಿದರೆ, ಇಂಥ ಒಂದು ಒಳ್ಳೆಯ ಸೇವೆಯನ್ನ ಅಂದ್ರೆ ಈಗ ನಾವು 8-10 ಆಂಬ್ಯುಲೆನ್ಸ್ಗಳಿರುವಂಥ ಮಂಗಳೂರಿಗೆ ಸೀಮಿತ ಮಾಡೋದಕ್ಕಿಂತ
ಈಗ 108 ಅಂತ ದೊಡ್ಡ ಸೇವೆ ಇರುವಂತಹ ಆ ಸಂಸ್ಥೆಯೊಂದಿಗೆ ಸಹಯೋಗದಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ವೋ ಅಥವಾ ಅಂತದೊಂದು ಪ್ರಯತ್ನ ಮಾಡಿಲ್ವೋ ಅಂತ? ನಾವು ಪ್ರಯತ್ನ ನಮ್ಮ ಸೈಡ್ ಇಂದ ಮಾಡ್ತವೇ ಇದ್ದೇವೆ. ನಾವು ಆಕ್ಚುಲಿ ಗವರ್ಮೆಂಟ್ಗೆ ಇದರ ವಿಷಯ ಬರೆದಿದ್ದೇವೆ. DC ಅನ್ನು ಮೀಟ್ ಆಗಿದೆ. DC ತುಂಬಾ ಮುಂಚೆ DC ಜಗದೀಶ್ ಅವರು ಸೂಪರ್ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಅವ್ರ ಸೈಡ್ ಇಂದ ಕೂಡ ರೆಕಮೆಂಡೇಶನ್ ಬರ್ದಿದ್ದಾರೆ. ಆದ್ರೆ ಕೆಲವೊಮ್ಮೆ ಗವರ್ಮೆಂಟ್ ಇಂದ ಬರುವಾಗ ಬಿಕಾಸ್ ಆಫ್ ಇಟ್ ಟೇಕ್ಸ್ ಟೈಮ್. ಸೊ ನಾವು ನಮ್ಮ ಸೈಡ್ ಇಂದ ಪ್ರಯತ್ನ ಮಾಡ್ತಿದ್ದೇವೆ. ಸೊ ಆ ಕಡೆಯಿಂದ ಇನ್ ಫ್ಯೂಚರ್ ಇಟ್ ಮೈಟ್ ಹ್ಯಾಪನ್, ವಿ ಡು ನಾಟ್ ನೋ. ಆದಷ್ಟು ಬೇಗ. ಆದ್ರೆ ಒಂದು ಕೆಲಸ ಇದೆ, ನಾವು ಆ್ಯಪ್ ಮಾಡಿದ್ದು ಇದು ನಮ್ಮ ಹಿಡಿತದಲ್ಲೇ ಇರಬೇಕು ಅನ್ನುವಂಥ ಕಲ್ಪನೆ ಏನಾದರೂ ನಿಮಗೆ ಇದೆಯಾ ಅಂತ ನಾನು ಕೇಳ್ತಾ ಇರೋದು. ಅಂದ್ರೆ ಈಗ ನಿಮ್ಮ ಟೀಮ್ ಇದೆ, ಇದು ನಮ್ಮ ಹಿಡಿತದಲ್ಲೇ ಇರಬೇಕು, ಅದು ಇನ್ನೊಬ್ಬರಿಗೆ ನಾವು ಕೊಡಬಾರದು ಅನ್ನುವಂಥ ಕಲ್ಪನೆ. ಸೊ ಈಗ ಕರೆಂಟ್ಲಿ ನಾವು ಕಂಟ್ರೋಲ್ ಅಲ್ಲಿ ಇಟ್ಟಿದ್ದೇವೆ. ಯಾಕಂದ್ರೆ ವಿ ವಾಂಟ್ ಟು ಮೇಕ್ ಶೂರ್ ಪೀಪಲ್ ಗೆಟ್ ಹೆಲ್ಪ್, ರೈಟ್? ಈಗ ಮಂಗಳೂರಲ್ಲಿ ಮಾತ್ರ ಯಾಕೆ ಇದ್ದೇವೆ ಅಂದ್ರೆ ವಿ ವಾಂಟ್ ಟು ಮೇಕ್ ಶೂರ್ ಇದರಲ್ಲಿ ಏನಾದ್ರೂ ಇಂಪ್ಯಾಕ್ಟ್ ಆಗಬೇಕು. ದಿಸ್ ಇಸ್ ನಾಟ್ ಡನ್ ಜಸ್ಟ್ ಕ್ವಿಕ್ ಅಲ್ಲಿ ಹಣ ಮಾಡ್ಬೇಕಂತಲ್ಲ. ದಿಸ್ ಈಸ್ ಡನ್ ಟು ಮೇಕ್ ಇಂಪ್ಯಾಕ್ಟ್, ರೈಟ್? ಆದ ನಂತರ ವಿ ವಿಲ್ ಥಿಂಕ್ ಅಬೌಟ್ ಹೌ ಟು ಎಕ್ಸ್ಟೆಂಡ್ ಇಟ್, ರೈಟ್? ವಿ ವಾಂಟ್ ಟು ಎಕ್ಸ್ಟೆಂಡ್ ದ ಸರ್ವಿಸಸ್. ಇನ್ನೂ ಜಾಸ್ತಿ ಸರ್ವಿಸ್ ನಮಗೆ ಆ್ಯಪ್ ಮೂಲಕ ಕೊಡಬಹುದಾದ್ರೆ ನಾವು ಡೆಫಿನೆಟ್ಲಿ ಮಾಡ್ತೇವೆ. ಸದ್ಯಕ್ಕೆ ನಾವು ಇದನ್ನು ಕಂಟ್ರೋಲ್ ಅಲ್ಲಿ ಇಟ್ಟಿದ್ದೇವೆ. ಯಾಕಂದ್ರೆ ನಾನು ಐ ವಾಂಟ್ ಟು ಆಡ್ ಟು ದಟ್ ಒಂದು 2 ಪಾಯಿಂಟ್. 108 ತರಾನೇ ಇದರಲ್ಲಿ ಕೂಡ ಬುಕ್ಕಿಂಗ್ ಅಲ್ಲಿ ಯು ಡೋಂಟ್ ಹ್ಯಾವ್ ಟು ಪೇ. ಸೊ ಬುಕ್ ಮಾಡಬೇಕಾದ್ರೆ ಪೇ ಮಾಡಬೇಕು ಅಂತ ಯೋಚನೆ ಮಾಡಬೇಕಿಲ್ಲ. ಸೊ ಅಕಸ್ಮಾತ್ ರೋಡಲ್ಲಿ ಹೋಗ್ತಾ ಇದ್ದಾರೆ, ನಿಮ್ಮ ಹತ್ರ ಆ್ಯಪ್ ಇದೆ, ನೀವು ಅವನಿಗೆ ಆಂಬ್ಯುಲೆನ್ಸ್ ಬುಕ್ ಮಾಡಿ ಹೋಗ್ಬೋದು. ನಿಮ್ಮ GPS ಲೊಕೇಶನ್ ರೆಕಾರ್ಡ್ ಆಗಿ ಹತ್ರದ ಆಂಬ್ಯುಲೆನ್ಸ್ ಬಂದು ಪಿಕಪ್ ಮಾಡ್ತದೆ. ಸೊ ಅವನನ್ನು ಬೇಕಿದ್ದ ಹಾಸ್ಪಿಟಲ್ ತಗೊಂಡು ಹೋಗ್ತದೆ. ಅವನಿಗೆ ಬೇಕಿದ್ರೆ ಅವನು ಹೇಳಿದ ಹಾಸ್ಪಿಟಲ್ಗೆ, ಇಲ್ಲದಿದ್ರೆ ಯಾರು ಪಿಕಪ್ ಮಾಡ್ತಾನೆ ಅವನ ಹಾಸ್ಪಿಟಲ್ಗೆ ವಾಪಸ್ ತಗೊಂಡು ಹೋಗ್ತಾನೆ. ಬಟ್ ದರ್ ಇಸ್ ನೋ ಪೇಮೆಂಟ್ ಇನ್ ಎನ್ ಎಮರ್ಜೆನ್ಸಿ. ಸೊ ಯು ಕ್ಯಾನ್ ಬುಕ್ ವಿದೌಟ್ ಫಿಯರ್ ಆಫ್ ಹ್ಯಾವಿಂಗ್ ಟು ಪೇ. ಅದು ಒಂದು ವಿಷಯ. ಇನ್ನೊಂದು, ಇಂಟರ್ನೆಟ್ ಇಲ್ಲದಿದ್ರು ಕೂಡ ನೀವು ಬುಕ್ ಮಾಡ್ಬೋದು. ಸೊ ಇನ್ಸ್ಟೆಡ್ ಆಫ್ ಇಂಟರ್ನೆಟ್ ಇರಬೇಕು ಅಂತ ಏನಿಲ್ಲ. ಸೊ ಒನ್ಸ್ ಯು ಡೌನ್ಲೋಡ್ ದಿ ಆ್ಯಪ್, even in the absence of internet you can book. So those are two distinct advantages similar to. So ನಿಮ್ಮ ಪ್ರಶ್ನೆ ಮತ್ತೊಂದು ನನ್ನ ಪ್ರಶ್ನೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಆಂಬ್ಯುಲೆನ್ಸ್ ಬುಕ್ ಮಾಡ್ತೇವೆ, ಅದು ಆಂಬ್ಯುಲೆನ್ಸ್ ಬರ್ತದೆ. ಸೊ ಇಲ್ಲಿ ಆಂಬ್ಯುಲೆನ್ಸ್ ಯಾವ ತರದ ಆಂಬ್ಯುಲೆನ್ಸ್ ಆಗಿರ್ತದೆ ಅಂತ ಅಂದ್ರೆ? ಸೊ ಸದ್ಯಕ್ಕೆ ವೆರಿ ಗುಡ್ ಕ್ವೆಶ್ಚನ್. ಸೊ ಸದ್ಯಕ್ಕೆ ನಮ್ದು ಏನಂದ್ರೆ ಆರ್ ಐಡಿಯಾ ಇಸ್ ಟು ಗೆಟ್ ದಿ ಆಂಬ್ಯುಲೆನ್ಸ್ ಆಸ್ ಅರ್ಲಿ. ಸೊ ನಮ್ಮ ಹತ್ರ ರೆಗ್ಯುಲೇಷನ್ಸ್ ಇಲ್ಲ. ಸೊ ಆಂಬ್ಯುಲೆನ್ಸ್ ಅಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್, ವೆಂಟಿಲೇಟರ್ ಆ ಥರ ಇರಬೇಕು ಅಂತ. ಅಟ್ಲೀಸ್ಟ್ ವಿ ಆರ್ ಟ್ರೈಂಗ್ ಟು ಕ್ರಾಸ್ ದಿ ಫಸ್ಟ್ ಹರ್ಡಲ್. ಫಸ್ಟ್ ಸ್ಟೆಪ್ ಆಂಬ್ಯುಲೆನ್ಸೇ ಬರ್ತಾ ಇಲ್ಲ. ಅಟ್ಲೀಸ್ಟ್ ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಂಬ್ಯುಲೆನ್ಸ್ ಬರಲಿ. ಮತ್ತೆ ಹೆಂಗೆ ಪಿಕಪ್ ಆಗ್ತದೆ ಅಂತ ನೋಡಿ ನಾವು ನಮ್ಮ ಹಾಸ್ಪಿಟಲ್ಸ್ ಅವರ ಹೇಳ್ಬೋದು, ಇದು ಆಂಬ್ಯುಲೆನ್ಸ್ಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕು, ವೆಂಟಿಲೇಟರ್ ಇರಬೇಕು, ಇಲ್ಲದೆ ಪ್ಯಾರಾಮೆಡಿಕ್ ಇರಬೇಕು ಅಂತ. ಆದರೆ ವಿ ಆರ್ ಟೇಕಿಂಗ್ ಒನ್ ಸ್ಟೆಪ್ ಅಟ್ ಎ ಟೈಮ್. ವಿ ಕಾನ್, ಇಟ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಆಂಬ್ಯುಲೆನ್ಸ್ medical emergency is a huge problem. We can't solve it in one go. One step solve ಮಾಡ್ತಾ ಇದೆ. So first we have solved the problem of access. So access ಹಾಸ್ಪಿಟಲ್ ತಂದು ತಲುಪಿಸುವ ಕೆಲಸ ಮಾಡಬಹುದು. At least ಅದಾದ್ರೂ ಮಾಡಲಿ. ನೆಕ್ಸ್ಟ್ ಗೆ ನಾವು ರೆಸ್ಪಾನ್ಸ್ ಅನ್ನು ಇಂಪ್ರೂವ್ ಮಾಡ್ತಾನೆ ಇರ್ತೇವೆ. ಡೆಫಿನೆಟ್ಲಿ ವಿ ಹ್ಯಾವ್ ದಟ್ ಇನ್ ಮೈಂಡ್. ಸೊ ಎಲ್ಲರನ್ನು ಟ್ರೈನ್ ಮಾಡಬೇಕು. ಆಂಬ್ಯುಲೆನ್ಸ್ ಬರೋ ಡ್ರೈವರ್ ಅನ್ನು ಕೂಡ ಟ್ರೈನ್ ಮಾಡಬೇಕು. ಅವನನ್ನು ಬೇಸಿಕ್ ಲೈಫ್ ಸಪೋರ್ಟ್ ಅಲ್ಲಿ ಟ್ರೈನ್ ಮಾಡಬೇಕು. ಅವನ ಜೊತೆ ಯಾರಾದ್ರೂ ಇರಬೇಕು. ಅದೆಲ್ಲ ಮನಸ್ಸಲ್ಲಿ ಇದೆ. ಎಲ್ಲರನ್ನು ಜನರಲ್ ಪಬ್ಲಿಕ್ ಅನ್ನು ಟ್ರೈನ್ ಮಾಡಬೇಕು. ಟ್ರಾಫಿಕ್ ಪೊಲೀಸ್ ಟ್ರೈನ್ ಮಾಡಬೇಕು. ಆಂಬ್ಯುಲೆನ್ಸ್ ಡ್ರೈವರ್ಸ್, ಸೆಕ್ಯೂರಿಟಿ ಗಾರ್ಡ್ಸ್ ಅವರನ್ನ ಎಲ್ಲವನ್ನು ಬೇಸಿಕ್ ಲೈಫ್ ಸಪೋರ್ಟ್ ಅಲ್ಲಿ ಟ್ರೈನ್ ಮಾಡಬೇಕು ಅಂತ ನಮ್ದು ಇದು ಆಬ್ಜೆಕ್ಟಿವ್ ಇದೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಸೊ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಇಲ್ಲಿ ಆಂಬ್ಯುಲೆನ್ಸ್ ಅಂದ್ರೆ ಈಗ ನೀವು KMC ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇವರು ಕಣಚಾರ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಎರಡು ಸಂಸ್ಥೆಗಳು ಇದ್ದಾವೆ. ಸೊ ನೀವು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅದು ನಿಮ್ಮ ಆಂಬ್ಯುಲೆನ್ಸ್ ಗಳನ್ನು ಮಾತ್ರ ಇದರಲ್ಲಿ ಸೇರಿಸಿಕೊಂಡಿದ್ದು ಅಥವಾ ಬೇರೆ ಹಾಸ್ಪಿಟಲ್ನ ಬೇರೆ ಆಂಬ್ಯುಲೆನ್ಸ್ಗಳು ಇದರಲ್ಲಿ ಇದ್ದಾವ, ಈ ಆ್ಯಪ್ ನಲ್ಲಿ ಇದ್ದಾವ ಅಥವಾ ಈ ಆ್ಯಪ್ ಗ್ರೂಪ್ ನಲ್ಲಿ ಇದ್ದಾವ? ಹೇಗೆ? ಸೊ ಈಗ ಸದ್ಯದಲ್ಲಿ 8 ಹಾಸ್ಪಿಟಲ್ಸ್ ಆಲ್ರೆಡಿ ಟೈಪ್ ಆಗಿದೆ. 8 ಇದು ಮಂಗಳೂರು. ಹೌದು, ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದೇವೆ. ಸೊ ಇನ್ನು ನಾವು ಬೇರೆ ಹಾಸ್ಪಿಟಲ್ಸ್ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ಅವರನ್ನು ಕೂಡ ಆಪ್ ಒಳಗೆ ಪ್ಲಾಟ್ಫಾರ್ಮ್ ಅಲ್ಲಿ ತರಬೇಕಂತ ಇದ್ದೇವೆ. ನಾವು ಎನಿವನ್ ಇಸ್ ಫ್ರೀ ಟು ಜಾಯಿನ್. ಸೊ ಈ 8 ಹಾಸ್ಪಿಟಲ್ಸ್ ಎಲ್ಲ ಕಂಡೀಷನ್ಸ್ಗೆ ಅಗ್ರಿ ಆಗಿದೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಾವು ಜನರಿಗೆ ಪಿಕಪ್ ಮಾಡಿದ ತಕ್ಷಣ ಏನು ಪೇಮೆಂಟ್ ತಗೊಳ್ಳಲ್ಲ. ಮತ್ತೆ ಒಂದು ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಇನ್ನೊಂದು ಹಾಸ್ಪಿಟಲ್ಗೆ ಡ್ರಾಪ್ ಮಾಡಬಹುದು. ಇದು ಆಕ್ಚುಲಿ ಇಂಥದ್ದು ಮುಂಚೆ ಇರಲಿಲ್ಲ. ಈಗ ಅವರೆಲ್ಲ ರೆಡಿ ಆಗಿ, ವಿ ಆರ್ ವೆರಿ ವೆರಿ ಹ್ಯಾಪಿ ಟು ಸೇ ಲೈಕ್ ಮಂಗಳೂರಲ್ಲಿ ಇದ್ದ ಹಾಸ್ಪಿಟಲ್ಸ್ ಎಲ್ಲ ಐ ಮೀನ್ ದೇ ಬೀನ್ ರಿಯಲಿ ಅಮೇಜಿಂಗ್. ಯಾಕಂದ್ರೆ ಕೂಡ ಅದೇ ಅಂದ್ರೆ ಈಗ KMC ಅಥವಾ ಕಣಚೂರು ಅವರ ಆಂಬ್ಯುಲೆನ್ಸ್ ಇದೆ, ಅಲ್ಲಿ ಯಾವುದೋ ಒಂದು ಹತ್ತಿರದಲ್ಲಿ ಅವರು ಸಿಗ್ತಾ ಇದೆ. ನಾನು ಕಣಚೂರಿನ ಆಂಬ್ಯುಲೆನ್ಸ್ ನಲ್ಲಿ ಕೂತ್ಕೊಂಡೆ, ಅವರು AJ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರಾ ಅಥವಾ ಯಾರು ಇವ್ನು ಹೇಳಬೇಕು ಅಂದ್ರೆ ನನಗೆ ಹತ್ತಿರದಲ್ಲಿ ಯಾವುದಿದೆ ಅದಕ್ಕೆ ಅವರೇ ಕರ್ಕೊಂಡು ಹೋಗ್ತಾರಾ ಅಥವಾ ನಾನು ಹೇಳಬೇಕು ಅಂದ್ರೆ ನಾನು ರೋಗಿಯಾಗಿದ್ದರೆ ನಾನು ಅವರಿಗೆ ಹೇಳಬೇಕು? ಸೊ ಬೈ ಡಿಫಾಲ್ಟ್ ಈಗ AJ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಬಂದ್ರೆ ಬೈ ಡಿಫಾಲ್ಟ್ AJ ಹಾಸ್ಪಿಟಲ್ ಸಿಲೆಕ್ಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಪಾರ್ಟ್. ಸೊ ಆದ್ರೂ ಈಗ ಐ ಆಮ್ ಅ ಪೇಷಂಟ್, ರೈಟ್? ಸೊ ನನ್ನ ಕಂಫರ್ಟ್ ಮನೀಶ್ ಹತ್ರ ಹೋಗೋದು. ಸೊ ನಾನು ಹೇಳ್ತೇನೆ ನನ್ನನ್ನು KMC ಕರ್ಕೊಂಡು ಹೋಗಿ.
ಆ ಡ್ರೈವರ್ ಇಲ್ಲ ಅಂತ ಹೇಳಲ್ಲ, ಸೀದಾ ನಾನು ವಿದೌಟ್ ಕ್ವೆಶ್ಚನ್. ಅಂದ್ರೆ ಎಜೆ ಹಾಸ್ಪಿಟಲಿನ ಆಂಬ್ಯುಲೆನ್ಸ್ ಇದ್ರೂ ಕೂಡ ಕರೆಕ್ಟ್, ರೋಗಿ ಅಥವಾ ರೋಗಿಯ ಸಂಬಂಧಿಕರು ನನಗೆ ಇದಕ್ಕೆ ಕೆಎಂಸಿಗೆ ಹೋಗ್ಬೇಕು ಅಥವಾ ಕಣಚೂರಿಗೆ ಹೋಗ್ಬೇಕು ಅಂದ್ರೆ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಕರೆಕ್ಟ್, ಹೌದು, ಅದು ಗ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ, ಹೌದು. ಅದು ನಾವು ಈಗ ಅಂದ್ರೆ ವಿಷಯ ಹಾಗೆ ಇರ್ತದೆ, ಯಾಕಂದ್ರೆ ಆ ರೋಗಿ ಎಲ್ಲಿ ಬಯಸ್ತಾನೆ ಅಲ್ಲಿಗೆ ಮಾತ್ರ ಕರ್ಕೊಂಡು ಹೋಗ್ಬೇಕು, ಅವನಿಗೆ ತೃಪ್ತಿ ಅಲ್ಲಿ ಮಾತ್ರ ಇರುವಂತ. ಕರೆಕ್ಟ್, ಅದೊಂದು ಆಪ್ಷನ್ ಇಲ್ಲ ಅಂದ್ರೆ ನಿಮ್ಮ ಆ್ಯಪಿಗೆ ವ್ಯಾಲ್ಯೂ ಇಲ್ಲದೆ ಅದು that's the thing. No, Mangalore hospitals have agreed to that. So whatever said and done, hospitals in Mangalore, majority of them are run by doctors. So they understand the importance of life. Avrige gottuntu jeevada importance ಏನಂತ. So they have agreed to these terms and conditions, and that's why it has been easier for us to start it in Mangalore. It wouldn't have been possible in Bangalore or something like that. So we are really grateful that ಸದ್ಯಕ್ಕೆ 8-9 hospital ನಮ್ಮನ್ನು already join ಆಗಿದೆ, and we are hopeful that more will join us because they understand it's for the betterment of everyone ಅಂತ. So ಸದ್ಯಕ್ಕೆ ನಾವು ಈ 8 ಹಾಸ್ಪಿಟಲ್ಗೆ ಮಾತ್ರ ಡ್ರಾಪ್ ಕೊಡ್ತಿದ್ದೇವೆ. ದೆರ್ ಈಸ್ ಅ ರೀಸನ್ ವೈ ವಿ ಆರ್ ಡೂಯಿಂಗ್ ಇಟ್. ವಿ ವಾಂಟ್ ಟು ಮೇಕ್ ಶೂರ್ ವೆನ್ ಎವರ್ ಈ ಆಂಬ್ಯುಲೆನ್ಸ್ ಯಾವುದಾದ್ರೂ ಹಾಸ್ಪಿಟಲ್ ಡ್ರಾಪ್ ಮಾಡುವಾಗ ಆ ಹಾಸ್ಪಿಟಲಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇದೆ. ಯಾಕೆಂದರೆ ಇಫ್ ವಿ ಡ್ರಾಪ್ ಸಂಬಡಿ ಟು ಅ ರಾಂಗ್ ಹಾಸ್ಪಿಟಲ್, ರೈಟ್, ರಾಂಗ್, ಇಲ್ಲಿ ಅಂತ ತೊಂದರೆ ಇಲ್ಲ, ಆದರೂ ಇಫ್ ಒಂದು ಇಂಜುರಿನ ಇನ್ನೊಂದು ಹಾಸ್ಪಿಟಲ್ ತಗೊಂಡೋದ್ರೆ ಅವ್ರ ಹತ್ರ ಅಂಥದ್ದು ಇಕ್ವಿಪ್ಮೆಂಟ್ಸ್ ಇಲ್ಲ ಆದರೆ, ಸೊ ಇಟ್ ಈಸ್ ಅಗೇನ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಸೊ ಹಾಗೆ ನಾವು ವಿ ಆರ್ ಟ್ರೈಂಗ್ ಟು ಕೀಪ್ ಇಟ್ ಇನ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್. ನಾವು ನ್ಯೂಟ್ರಲ್, ಸೇವಿಯರ್ ವಿಲ್ ಬಿ ನ್ಯೂಟ್ರಲ್, ಇಟ್ ವಿಲ್ ಆಲ್ವೇಸ್ ಬಿ ನ್ಯೂಟ್ರಲ್, ಬಟ್ ವಾಟ್ ಎವರ್ ಅ ಪೇಷಂಟ್ ಸಿಲೆಕ್ಟ್ಸ್ ವಿ ವಿಲ್ ಡ್ರಾಪ್, ಬಟ್ ಇಟ್ ವಿಲ್ ಬಿ ಇನ್ ದ ನೆಟ್ವರ್ಕ್ ಹಾಸ್ಪಿಟಲ್. ಓಕೆ, ರೋಹನ್ ಅವ್ರ ನಾನು ಕೇಳಿಗೆ ಬಯಸ್ತೇನೆ, ಇನ್ನು ವಿರಾಮದ ಬಗ್ಗೆ ಕೇಳಲಿಕ್ಕೆ ಬಯಸ್ತಾ ಇರೋದು, ಯಾಕೆ ನೀವು ಇದರಲ್ಲಿ ಸೇರಿದ್ರಿ, ಇದರಿಂದ ನಿಮಗೇನಾದ್ರು ಪ್ರಯೋಜನ ಇದೆಯಾ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಒಂದು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಸೇವಿಯರ್. ಹೌದು, ಆಂಬ್ಯುಲೆನ್ಸ್ ಸೇವೆ ಕೇವಲ 2 ನಿಮಿಷ, 8 ನಿಮಿಷ, 10 ನಿಮಿಷ, ಅದಕ್ಕಿಂತ ಹೆಚ್ಚು ಸಮಯ ತಗೊಳ್ಳದೆ ನಿಮ್ಮ ಮನೆ ಬಾಗಿಲಿಗೆ ಅಥವಾ ನೀವು ಎಲ್ಲಿ ಅವಘಡಕ್ಕೆ ಒಳಗಾಗಿ ಅಥವಾ ನೀವು ರೋಗಿಗಳಾಗಿ ಅಸ್ವಸ್ಥತೆಯಲ್ಲಿ ಇದ್ದೀರಿ ಅಲ್ಲಿಗೆ ತಲುಪುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಮಂಗಳೂರಿನಲ್ಲಿ ಮೊದಲಾಗಿ ಆರಂಭವಾಗಿದೆ. ಅದರ ಹೆಸರು ಸೇವಿಯರ್. ಆ ಸೇವಿಯರ್ ಸೇವೆಯನ್ನು ನೀಡ್ತಾ ಇರುವಂತಹ ಸಂಸ್ಥೆ, ಸೇವೆಯನ್ನು ಆರಂಭಿಸಿದಂಥ ಅದರ ಒಂದು ಭಾಗವಾಗಿರುವಂತಹ 3 ಪ್ರಮುಖರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಹತ್ರ ಮಾತಾಡ್ತಿದ್ದೆ. ವಿರಾಮಕ್ಕೆ ಮೊದಲು ರೋಹನ್ ಹತ್ರ ನಾನು ಕೇಳ್ತಾ ಇದ್ದೆ, ಅಂದರೆ ಅವರು ಕಣಜೂರು ಆಸ್ಪತ್ರೆಯ CEO ಆಗಿ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಅಂದರೆ ಇವರು ಒಂದು ಆ್ಯಪನ್ನು ರೆಡಿ ಮಾಡಿದ್ದಾರೆ. ನೀವು ಆ ಆ್ಯಪಿನ ಭಾಗ ಆಗಿದ್ದೀರಿ. ಇದರಲ್ಲಿ ನಿಮಗೆ ಎಷ್ಟು ಲಾಭ ಅಥವಾ ಏನು ನೀವು ಇದರಲ್ಲಿ ಪ್ರಯೋಜನ ಪಡೆಯುತ್ತೀರಿ? ನಮ್ಮದು ಆಕ್ಚುಲಿ ಹಾಸ್ಪಿಟಲ್ ಇಸ್ ಕನಚೂರ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್, ಯೂನಿಟ್ ಆಫ್ ಕನಚೂರ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸಸ್. ನಮ್ಮದು ಹಾಸ್ಪಿಟಲ್ ಇಸ್ ಆಕ್ಚುಲಿ ಅನ್ ಅಫೋರ್ಡೆಬಲ್ ಕೇರ್ ಹಾಸ್ಪಿಟಲ್, ಆಯ್ತಾ. ನಮ್ಮದ್ರಲ್ಲಿ ತುಂಬ ಫ್ರೀ ಬೆಡ್ಸ್ ಇದೆ ಬೇಸಿಕಲಿ ಟು ಪೇಷಂಟ್ ನೋಡಲಿಕ್ಕೆ. ಈಗ ಇನ್ ಟರ್ಮ್ಸ್ ಆಫ್ ಆ್ಯಡಿಂಗ್ ವ್ಯಾಲ್ಯೂ ಟು ಹ್ಯೂಮನ್ ಲೈಫ್, ಮನೀಶ್ ಮತ್ತು ದೀಕ್ಷಿತ್ ಹ್ಯಾವ್ ಗಾಟ್ ಅಕ್ರಾಸ್ ದಿಸ್ ಆ್ಯಪ್, ಸೇವಿಯರ್ ಆ್ಯಪ್. ಅದಕ್ಕೆ ಹ್ಯೂಮನ್ ಲೈಫ್ ಅಂತ ಲೈಕ್ ಐ ಜಸ್ಟ್ ಎಕ್ಸ್ಪ್ಲೇನ್ಡ್ ಅ ಫ್ಯೂ ಮಿನಿಟ್ಸ್ ಅಗೋ. ಅಂದರೆ ಈಗ ಒಂದು ಪೇಷಂಟಿಗೆ ಎಮರ್ಜೆನ್ಸಿ ಬಂದರು, ಎದೆ ನೋವು ಬಂತು, ಸೀಜರ್ ಬಂತು, in the trauma ಆಯಿತು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ದ ಕ್ಲೋಸೆಸ್ಟ್ ಹಾಸ್ಪಿಟಲ್ ವೇರ್ a specialist can address this patient, ಅದು ಮುಖ್ಯ. ಸೊ ಒನ್ಸ್ ದ್ಯಾಟ್ ಈಸ್ ಟೇಕನ್ ಕೇರ್ ಆಫ್, ಮತ್ತು ಎಲ್ಲ ದೆನ್ ಅದರ್ ಥಿಂಗ್ಸ್ ಫಾಲ್ ಲೈಕ್ ಆಫ್ಟರ್ ದ್ಯಾಟ್. ಬಟ್ ಪ್ರೈಮರ್ಲಿ ಎಂತ ಆಗ್ತದೆ, ಅದು ಜೀವ ನಮಗೆ ಉಳಿಬೇಕು. we have to save that life. So save life ಮಾಡಲಿಕ್ಕೆ we need, it's not only doctors who work in times of emergency, it is the ambulance driver, the paramedic, ನಮ್ಮದು ನರ್ಸ್, ನಮ್ಮದು ಟೀಮ್, ಎಮರ್ಜೆನ್ಸಿ ಫಸ್ಟ್ ರೆಸ್ಪಾಂಡರ್ಸ್, ಅವರೆಲ್ಲ ಒಂದು ಭಾಗ್ಯ ಇದ್ದರೆ, ಒಂದು ಟೀಮ್ ಇದ್ದರೆ, it becomes a magnificent approach, it becomes an awesome approach. ಮತ್ತು ಲೈಕ್ ನಮ್ಮದು ಲೈಫಲ್ಲಿ ಲೈಕ್ ಇನ್ ಮೈ ಸರ್ವಿಸ್ ಥಿಂಗ್, when I worked as an ICU specialist also, ನಾನು ನೋಡಿದ್ದೇನೆ, we have saved lives. ಅದು ಲೈಫ್ ಸೇವ್ ಆಗಿ ನಂತರ, ಆ್ಯಂಡ್ ವೆನ್ ದಟ್ ಪರ್ಸನ್ ಇಸ್ ವಾಕಿಂಗ್ ಇನ್ ಫ್ರಂಟ್ ಆಫ್ ಯು 1 week later, you actually end up thanking God, saying that thank you, ನಾನಲ್ಲಿ ಇದ್ರು at that moment to save this patient's life. ಮತ್ತು ಅದು ಫ್ಯಾಮಿಲಿಗೆ ಅದು ತಂದೆ ಉಳಿತು, ಮಗು ಉಳಿತು. ಆ್ಯಂಡ್ ದೀಸ್ ಎಕ್ಸ್ಪೀರಿಯನ್ಸಸ್ ನಾವು ಶೇರ್ ಮಾಡುವಾಗ ಒಂದು ಪೋರ್ಟಲ್ ಮೇಲೆ ಆರ್ ಆನ್ ಸಚ್ ಅಮೇಸಿಂಗ್ ಪ್ಲಾಟ್ಫಾರ್ಮ್ಸ್ ನಮಗೆ ಗೊತ್ತಾಗ್ತದೆ ದ ವ್ಯಾಲ್ಯೂ ಆಫ್ ಹ್ಯೂಮನ್ ಲೈಫ್. ಸೊ ಅದಕ್ಕೆ ಇಟ್ ಈಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ಫಾರ್ ಆಲ್ ದೀಸ್ ಹಾಸ್ಪಿಟಲ್ಸ್ ಇನ್ ಮ್ಯಾಂಗ್ಳೂರ್, ಕಮ್ ಟುಗೆದರ್, elevate the platform. ಹೌದು, ನಮ್ಮದು ಹಾಸ್ಪಿಟಲ್ ಮಂಗಳೂರು is a hub for medical education. Is a hub for medical education. We are having a lot of doctors pass out from medical colleges, especially super specialists ಬರ್ತಾ ಇದ್ದಾರೆ. But the value which we can derive to the community on a grassroots level, ನಾವು ಏನು ಮಾಡಬೇಕು? This is one of the platforms, ಸೇವ್ ಆ್ಯಪ್ ತನಕ. ಓಕೆ, ನಾನು ಮನೀಶ್ ಅವ್ರ ಹತ್ರ ಕೇಳ್ತಾ ಇದ್ದೇನೆ. ನೀವು ಅಂದರೆ ಪ್ರಮುಖ 8 ಹಾಸ್ಪಿಟಲ್ಗಳನ್ನು ಇದರಲ್ಲಿ ಸೇರಿಕೊಂಡಿದೆ. ಅವರ ಅಧೀನದ ಆಂಬ್ಯುಲೆನ್ಸ್ಗಳು ಮಾತ್ರ ಇದರಲ್ಲಿ ಇದ್ದಾವೆ, ಸದ್ಯಕ್ಕೆ ಇದ್ದಾವೆ. ಸೊ ಒಂದು ವೇಳೆ ನೀವು ಮತ್ತೊಂದಿಷ್ಟು ಹಾಸ್ಪಿಟಲ್ಗಳನ್ನು ಸೇರಿಸ್ಕೊಳ್ಬಹುದು, ಅವರಿಗೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ಗಳು ಕೂಡ ಬರ್ಬೋದು. ಆದರೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಕೂಡ ಆಂಬ್ಯುಲೆನ್ಸ್ ನಡೆಸ್ತಾ ಇದ್ದಾರೆ, ಹೌದು, ಒಂದು ಖಾಸಗಿ ಸಂಸ್ಥೆಗಳು ಕೂಡ ಆಂಬ್ಯುಲೆನ್ಸ್ ನಡೆಸ್ತಾ ಇದ್ದಾರೆ. ಸೊ ಇದು ಅವರ ಇದಕ್ಕೆ ಹೊಡೆತ ಕೊಡೋದಿಲ್ವೋ? ಇಲ್ಲ, ಅವರಿಗೆ ಹೊಡೆತ ಕೊಡೋದಿಲ್ಲ. ನಾವು ಏನು ಮಾಡ್ತೇವೆ ಅಂದರೆ ಅವರಿಗೆ ಇದು ಕ್ಯಾಬ್ಸ್ ಥರ,
ಓಲಾ ಕ್ಯಾಬ್ ಊಬರ್ ತರ ಅವ್ರಿಗೆ ಬುಕಿಂಗ್ಸ್ ಕೊಡ್ತೇವೆ. ಅವ್ರ ಹತ್ರದಲ್ಲಿ ಈಗ ಅವ್ರು ಏನು ಮಾಡಬೇಕಂದ್ರೆ ಅವರು ಇನ್ನು ಒಂದು ಆಂಬುಲೆನ್ಸ್ ಹುಡುಕ್ಲಿಕ್ಕೆ ಎಷ್ಟು ಪ್ರೈವೇಟ್ ಆಂಬುಲೆನ್ಸ್ ಹುಡುಕ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಅವನನ್ನು ಕಾಲ್ ಮಾಡಬೇಕು, ಇವನನ್ನು ಕಾಲ್. ಈಗ ಏನಾಗ್ತದೆ ಅಂದರೆ ಆಂಬುಲೆನ್ಸ್ ಪ್ರೈವೇಟ್ ಆಂಬುಲೆನ್ಸ್ ಅಕಸ್ಮಾತ್ ಪಾಕ್ ಇದ್ರೆ ಅವನದು ಆನ್ ಇದ್ರೆ ಸುತ್ತದಲ್ಲಿ ಏನಾದಾದ್ರೆ ಅವನಿಗೆ ಡಿಫಾಲ್ಟ್ ಬರ್ತದೆ. ಸೊ ಅವನಿಗೆ ನಾವು ಇದು ಬುಕಿಂಗ್ ಕೊಟ್ಟಂಗೆ. ಸೊ ಸೆಕೆಂಡ್, ಈವನ್ ಇಫ್ ದ ಪೇಷಂಟ್ ಪೇ ಮಾಡಿದ್ರೆ ಎಮರ್ಜೆನ್ಸಿಯಲ್ಲಿ ಅವ್ನು ಯಾವ ಹಾಸ್ಪಿಟಲ್ಗೆ ತಲುಪಿಸ್ತಾನೆ ಆ ಹಾಸ್ಪಿಟಲ್ ನಾವು ಪ್ರೈವೇಟ್ ಆಂಬುಲೆನ್ಸ್ಗೆ ಎಮರ್ಜೆನ್ಸಿಲಿ ಪೇ ಮಾಡ್ತಾನೆ. ಹಾಸ್ಪಿಟಲ್ ನಾವು ಪೇಷಂಟ್ ಇಂದ ಡಿಸ್ಚಾರ್ಜ್ ಟೈಮಲ್ಲಿ ಇದು ಇಸ್ಕೋಬಹುದು, ಬಟ್ ಎಮರ್ಜೆನ್ಸಿಯಲ್ಲಿ patient doesn't have to pay, but the hospital will pay the private ambulance and a fixed amount. All hospitals will pay 500 rupees within the city. So there is no bargaining. So any booking through Savior app, one hospital will pay the other only 500 rupees. So it's an inter-hospital cooperation. ಅಷ್ಟೇ. ಅಂದರೆ ಈಗ ನಾನು ಕಣ್ಣಚೂರಿನ ಹಾಸ್ಪಿಟಲ್ನವರು ಹಾಸ್ಪಿಟಲ್ ಆಂಬ್ಯುಲೆನ್ಸ್ KMCಗೆ ಒಂದು ಪೇಷಂಟ್ ಅನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ನೀವು ಇವರ ಡ್ರೈವರಿಗೆ 500 ರೂಪಾಯಿ ಕೊಡ್ತಾರೆ. ಡ್ರೈವರ್ಗೆ ಅಲ್ಲ, ಹಾಸ್ಪಿಟಲ್ಗೆ. ಸೊ ಇದನ್ನ ನಾನು ಹೇಗೆ ಐ ವುಡ್ ವಾಂಟ್ ಟು ಪುಟ್ ಇಟ್ ಡಿಫ್ರೆಂಟ್ಲಿ. ಸೊ ಈಗ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಇನ್ನೊಂದು ಹಾಸ್ಪಿಟಲ್ ಯೂಸ್ ಮಾಡಿದೆ. ಈಗ ಕನಚೂರ್ ಆಂಬ್ಯುಲೆನ್ಸ್ ಅನ್ನು KMC ಯೂಸ್ ಮಾಡಿದೆ. ಸೊ ಆಗ KMC ಆ ಫೆಸಿಲಿಟಿ ಯೂಸ್ ಮಾಡಿದ್ದಕ್ಕೆ ಅವರಿಗೆ ಒಂದು ಫೀ ಕೊಡ್ತಾರೆ 500 ರೂಪಾಯಿ ಅಂತ ನಾವು ಈಗ ಸದ್ಯಕ್ಕೆ. ಸೊ ವಿ ಜಸ್ಟ್ ವಾಂಟ್ ಟು ಮೇಕ್ ಶೋರ್ ಇಟ್ ಇಸ್ ವರ್ಕಿಂಗ್ ರೈಟ್. ಸೊ ಎಲ್ಲ ಹಾಸ್ಪಿಟಲ್ ಅಗ್ರಿ ಆಗಿದೆ. ವಿ ಹ್ಯಾವ್ ಸ್ಪೋಕನ್ ಟು ಹಾಸ್ಪಿಟಲ್. ಇನ್ನು ಮುಂದೆ ಇಫ್ ವಿ ಹ್ಯಾವ್ ಟು ರೀಲುಕ್ ಇನ್ ಟು ಇಟ್ ಅದು ಮಾಡುವ, ಫಸ್ಟ್ ನೋಡುವ. ಲೆಟ್ ಅಸ್ ಮೇಕ್ ಸಮ್ ಇಂಪ್ಯಾಕ್ಟ್ ರೈಟ್. ಮತ್ತೆ ನಾವು ಅದನ್ನು ಬೇಕಾದ್ರೆ ರಿವೈಸ್ ಮಾಡುವಂತ ಹಾಸ್ಪಿಟಲ್ ನಡುವಲ್ಲಿ. ಸೊ ಇದು ಮನುಷ್ಯರು ಹೇಳ್ತಾರೆ ತಾಂತ್ರಿಕತೆಯನ್ನು ಬೆಳೆಸ್ಕೊಳ್ಬೇಕು ಅಂತ, ಅಂದರೆ ಬಳಸ್ಕೊಳ್ಬೇಕು ಅಂತ. ಸೊ ನಾವು ಈಗ ಮಂಗಳೂರಿನಲ್ಲಿ ಇದು ಇವರು ಹೇಳಿದಾಗ ಈಗ ಅಂದರೆ ಇದು ಮೆಡಿಕಲ್ ಎಜುಕೇಷನ್ ಹಬ್ ಆಗಿ ಬೆಳೀತಾ ಇದೆ. ಸೊ ಕಂಪೇರ್ ಮಾಡಿದಾಗ ವಿದೇಶಕ್ಕೆ ಇಲ್ಲಿಯ ಸೇವೆ ಅಥವಾ ಮಂಗಳೂರಿನ ಸೇವೆ ಅದಕ್ಕೆ ಹೇಗೆ ಇದು ಮಾಡ್ತದೆ? ವೈಜ್ಞಾನಿಕ ಸೇವೆ ನಮ್ಮ ಮೆಡಿಕಲ್ ಸೇವೆ ಅಲ್ಲ. ಇಟ್ಸ್ ಇಟ್ ಈಸ್ ಕ್ಯಾಚಿಂಗ್ ಅಪ್ ವೆರಿ ಕ್ವಿಕ್ಲಿ. ಇಲ್ಲಿ ವೆಸ್ಟಲ್ಲಿ ಏನು ಮಾಡ್ತಾ ಇದೆ ಪ್ರೊಸೀಜರ್ ಅಲ್ಲೆಲ್ಲ ಮ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದಾರೆ. ಬಟ್ ದಿ ಜನರಲ್ ಆಟಿಟ್ಯೂಡ್ ಇಸ್ ಡಿಫ್ರೆಂಟ್. ವೆಸ್ಟಲ್ಲಿ ಎಮರ್ಜೆನ್ಸಿಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಮತ್ತು ಇಂಡಿಯಾದಲ್ಲಿ ಮ್ಯಾಂಗ್ಳೂರ್ ಅಂತಲ್ಲ, ಇಂಡಿಯಾದಲ್ಲಿ ಎಮರ್ಜೆನ್ಸಿಗೆ ಹೆಂಗೆ ರೆಸ್ಪಾಂಡ್ ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ಸೊ ನಾನು ಹೇಳಿದ ಹಾಗೆ ವೆಸ್ಟಲ್ಲಿ ಎಮರ್ಜೆನ್ಸಿ ಬಂದರೆ ಅವ್ರು ಹೆದರಲ್ಲ, ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಇಂಡಿಯಾದಲ್ಲಿ ಎಮರ್ಜೆನ್ಸಿ ಬಂದರೆ ಫೋಟೋ ತೆಗಿಲಿಕ್ಕೆ ಹೋಗ್ತಾರೆ. ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಯಾವ ರೀತಿ ಚೇಂಜ್ ಮಾಡ್ತೀವಿ ಅಂತ ದಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಥ್ರೂ ಎಜುಕೇಶನ್ and creating awareness. So that's going to be a daunting task. So we have started it, but ಅದೇ ನಾವು ಏನು ಮಾಡ್ತೇವೆ ಒಬ್ಬರಿಗೆ ಮಾಡುವ ಇದು ಕೆಲಸ ಅಲ್ಲ. ಸೊ ಏನು ಮಾಡಿದೆವು, ನಮ್ದು ಎಲ್ಲ ನೆಟ್ವರ್ಕ್ ಹಾಸ್ಪಿಟಲ್ ಏನು ಹೇಳ್ತಾ ಇದ್ದೇವೆ ಅಂದರೆ ಅವರನ್ನು ಒಂದೊಂದು ಕಾಲೇಜ್ ಇಲ್ಲ ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡಿ. ಈಗ ಅಕಸ್ಮಾತ್ KMC ವಿಲ್ ಅಡಾಪ್ಟ್ ಎಲೋಷಿಯಸ್ ಕಾಲೇಜ್ ಆರ್ ವಿಲ್ ಅಡಾಪ್ಟ್ ಒನ್ ಪೊಲೀಸ್ ಸ್ಟೇಷನ್ and train them. So Kanachur will adopt some school there or some college there, atara. So we'll give them the responsibility to train and educate them. So over a period of 1 or 2 years, at least Mangalore the ella college ಮತ್ತೆ ಸ್ಕೂಲ್ ಅನ್ನು ಕವರ್ ಮಾಡುವ ಇದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ನೀವು ಅಂಥದ್ದೊಂದು ಪ್ರಯತ್ನದಲ್ಲಿ ಮುಂದುವರೆದಿದ್ದೀರಾ ಹೇಗೆ? ಹೌದು, ಐ ಮೈಸೆಲ್ಫ್ ಐ ಆಮ್ ACLS ಇನ್ಸ್ಟ್ರಕ್ಟರ್. ನಾನು ಟ್ರೈನ್ ಆಗಿದ್ದೇನೆ ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಸೋ ಮೆನಿ ಇನ್ಸ್ಟ್ರಕ್ಟರ್ ಸೆಷನ್ಸ್ ಇನ್ ದ ಪಾಸ್ಟ್. ಈಗ ನಾವು ಎಂತ ಮಾಡೋದಂತ ಆಸ್ ಇನ್ ಕ್ರಿಯೇಟಿಂಗ್ ಅ ಲೈನ್ ಆಫ್ ಫಸ್ಟ್ ಲೈನ್ ಆಫ್ ಎಮರ್ಜೆನ್ಸಿ ರೆಸ್ಪಾಂಡರ್ಸ್, ಅದು ಮುಖ್ಯ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಮನೀಶ್ ಇಸ್ ಅನ್ ಎಲೆಕ್ಟ್ರೋಫಿಸಿಯಾಲಜಿಸ್ಟ್. ಈಸ್ ಇನ್ ದ ಕ್ಯಾಥ್ ಲ್ಯಾಬ್, ಹಿ ಈಸ್ ಡೂಯಿಂಗ್ ಒನ್ ಲೈಕ್ ಅನ್ ಎಮರ್ಜೆನ್ಸಿ ಕೇಸ್. ಒಂದು ಎಮರ್ಜೆನ್ಸಿ ಬಂತು, he knows the art, he has the skill. Illade okay, when I'm into a meeting or I'm into some other procedure, I have the art, I have the skill, because nanalli illa. Now who is the person who can save that life? It could be a lay person. He need not be a medical person at all. Could be any lay person. It could be an auto rickshaw driver, it could be a bus conductor, it could be a man waiting in the bus stop. But avrige adu mahiti barlikke we have to create an organization or a platform wherein avrige udu mahiti kodbeku. It's called basic life support. Hege, how do we check for the pulse? Patient breathe ಮಾಡ್ತಾರೆ ಇಲ್ಲ ಅಂತ. How do you check for the heartbeat? ಮತ್ತೆ how do you give an effective CPR? CPR stands for cardiopulmonary resuscitation. ಒಂದು heart stop ಆದರೆ first heart stop ಆಗಿದ ನಂತರ the organ which dies the first is the brain. Brain ಹೋದ್ರೆ ಮತ್ತೆ ಇಡೀ ಶರೀರ ಹೋಯಿತು. There is no point in saving that person's life. ಹಾಗೆ. So to prevent brain arrest or to prevent the brain from failing, we have to do cardiopulmonary resuscitation. ಅದು ಪ್ರೊಸೀಜರ್ ಮಾಡಲಿಕ್ಕೆ ಜನಗರಿಗೆ we watched serials, we watched TVs, we watched in movies, but that is not the right procedure. Right procedure ಹೇಗೆ ಮಾಡಲಿಕ್ಕೆ we can have these sessions with these people. ಟಿವಿ ನೋಡಿ ಅಥವಾ ಕಂಪ್ಯೂಟರ್ ನೋಡಿ ಅಥವಾ ಗೂಗಲ್ ಸರ್ಚ್ ಮಾಡಿ ತಿಳ್ಕೊಳ್ಳುವಂತದ್ದಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮಂತಹ ತಿಳಿದವರ ಹತ್ರ ಒಂದು ಮಾಹಿತಿ ಅಂತ ತರಬೇತಿ ಪಡೆಬೇಕಾದ ಅನಿವಾರ್ಯತೆ ಇದೆ ಅಂತ. ಸೊ ಆ ತರಬೇತಿ ಕೊಡ್ಲಿಕ್ಕೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ. ಸೊ ನಾವು ಹೇಳೋದೇನಂದ್ರೆ ಎಮರ್ಜೆನ್ಸಿಯಲ್ಲಿ ಜನ ತಿಳ್ಕೊಬೇಕಾದ್ರೆ ಏನಂದ್ರೆ ಎಮರ್ಜೆನ್ಸಿಯಲ್ಲಿ ಜೀವ ಉಳಿಸೋದು ಡಾಕ್ಟರ್ ಅಲ್ಲ, ಯಾರು ಫಸ್ಟ್ ರೆಸ್ಪಾಂಡರ್, ಯಾರು ಫಸ್ಟ್ ಅಲ್ಲಿ ಬರ್ತಾರೆ, ಅದು ಆಂಬ್ಯುಲೆನ್ಸ್ ಡ್ರೈವರ್
ಇರಲಿ, ಬೈಸ್ಟ್ಯಾಂಡರ್ ಇರಲಿ, ಯಾರು ಇರ್ತಾರೆ ಅವನು ಏನ್ ಮಾಡ್ತಾನೆ ಅದು ಮನೆಯವನು ಕೂಡ ಆಗಿರ್ಬೋದು, ಮನೆಯ ಸದಸ್ಯನು ಕೂಡ ಅದು ಮೋಸ್ಟ್ ಆಗಿರ್ಬೋದು. ಇಂಪಾರ್ಟೆಂಟ್. ಪೇಷಂಟ್ ಜೀವ ಎಷ್ಟು ಬೇಗ ಉಳಿತದೆ, ಎಷ್ಟು ರಿಕವರಿ ಫಾಸ್ಟ್ ಆಗುತ್ತೆ ಅಂತ ಡಿಸೈಡ್ ಆಗೋದು ಅದು ಆ ಕ್ಷಣದಲ್ಲಿ ನೀವು ಏನು ಆಸ್ಪತ್ರೆಗೆ ಮುಂಚೆ ಬರುವ ಟ್ರೀಟ್ಮೆಂಟ್, ಅದು ಪ್ರಥಮ ಚಿಕಿತ್ಸೆ ಅಂತ ಹೇಳ್ಬೋದು. ಪ್ರಥಮ ಚಿಕಿತ್ಸೆ ಏನು ಕೊಡ್ತೀರಿ, ಅದು ಏನು ತಿಳ್ಕೊಂಡಿರ್ತೀರಿ, ಅದು ನಿಮ್ಮ ಜೀವವನ್ನು ಅಥವಾ ನಿಮ್ಮವರ ಜೀವವನ್ನು. ಇಂಡಿಯಾದಲ್ಲಿ ಜನ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಅನ್ಕೊಂತಾರೆ ಡಾಕ್ಟರ್ ಅನ್ನು ಫಸ್ಟ್ ಆದಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ರಿಯಾಲಿಟಿ ಏನಂದ್ರೆ ಇದು ಈವನ್ ಇಫ್ ಯು ಹ್ಯಾವ್ ಅ ಕಾರ್, 5 ನಿಮಿಷ ಒಳಗಡೆ ಆಸ್ಪತ್ರೆ ತಲುಪಕ್ಕೆ ಆಗಲ್ಲ ಈ ಟ್ರಾಫಿಕ್ ಅಲ್ಲಿ. ಅದೇ ಆಂಬುಲೆನ್ಸ್ ಅಲ್ಲಿ ಬಂದ್ರೆ ಜನರಿಗೆ ಗೊತ್ತಾಗ್ತದೆ ಒಂದು ಎಮರ್ಜೆನ್ಸಿ ಇದೆ, ಸೈಡ್ ಬಿಡ್ತಾರೆ, ಏನಾದ್ರು ಇರ್ತದೆ, ಬೇಗ ತಲುಪೋ ಚಾನ್ಸಸ್ ಜಾಸ್ತಿ ಇದೆ. ಸೊ ದ ಆಟಿಟ್ಯೂಡ್ ಹ್ಯಾಸ್ ಟು ಚೇಂಜ್. ಮತ್ತೆ ಯೂಶಲಿ ಇನ್ ಟೈಮ್ ಆಫ್ ಎನ್ ಎಮರ್ಜೆನ್ಸಿ ಏನಾಗ್ತದೆ, ದ ಪರ್ಸನ್ ಥಿಂಕ್ಸ್ ಇಟ್ ಜಸ್ಟ್ ಹ್ಯಾಪನ್ 5 minutes ಬ್ಯಾಕ್, ಒಂದು 5-10 ನಿಮಿಷ ಆಯ್ತು ಡಾಕ್ಟ್ರೇ, ಈಗಾಯ್ತು. ಬಟ್ ಆಕ್ಚುಲಿ ನೀವು when you track the sequence of events, ಒಂದು ಅರ್ಧ ಗಂಟೆ ಆಯಿತು, 45 minutes ಆಯಿತು, 1 ಗಂಟೆ ಜಾಸ್ತಿ ಮೇಲೆ ಆಯಿತು that this person had an attack. So you have to reduce the response time. ಯಾಕಂದ್ರೆ ಅವರು ಸಮಯದ ಗೊತ್ತೇ ಇರೋದಿಲ್ಲ ಎಷ್ಟು ಸಮಯ ಹೋಗಿದೆ ಅಂತ ಹೇಳೋದು. ಸೊ ಅದಕ್ಕಿಂತ ಮೊದಲು ನೀವು ಜಾಗೃತರಾಗಿದ್ದರೆ, ನಿಮಗೆ ತಿಳ್ಕೊಂಡಿದ್ರೆ ಆ ಜೀವನ ಮುಡಿಸ್ಕೊಳ್ಬಹುದು ಅಂತ. ಓಕೆ, ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನ ನಮ್ಮ ಮೊಬೈಲಲ್ಲಿ. ಮತ್ತು ಅದಕ್ಕೆ ಬೇಕಾದ ಇದನ್ನ ಸ್ವಲ್ಪ ಈಸಿ ಇದೆಯೋ ಅಥವಾ ಅದಕ್ಕೆ ಹೇಗೆ ಏನು ಅಂತ ಒಂದು ಮಾಹಿತಿ. ಈಗ ಸದ್ಯಕ್ಕೆ ಈ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ದು ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಆಗಿದೆ. ಜಸ್ಟ್ ನೀವು ಸೇವಿಯರ್ ಅಂತ ಸರ್ಚ್ ಮಾಡಬೇಕು. ಸೇವಿಯರ್ SAVIOR, ಯು ಇಲ್ಲ, SAVIOR, ಸೇವಿಯರ್ ಸರ್ಚ್ ಮಾಡಿ ಒಂದು ಪಿಂಕ್ ಕಲರ್ ಐಕಾನ್ ವಿತ್ ಹಾರ್ಟ್ ಸಿಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಅಂದರೆ ಹೇಗೆ ಅದು ಹಾರ್ಟ್ನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಬಯಸ್ತೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಸೇವಿಯರ್ ಆ್ಯಪ್ ಬಗ್ಗೆ. ಹೌದು, ಸೇವಿಯರ್ ಆ್ಯಪ್ ಅಂದರೆ ಜೀವಧಾನಿ ಕಾಯಕ ಆ್ಯಪ್ ಅಂತ ನಾನು ನಮಗೆ ಹೇಳ್ಕೊಳ್ತಾ ಇರೋದು. ಅದು ಹಾಗೆ ಆಗಿದೆ ಅಂತ ಕೊಡ್ತೇನೆ. ನಾವು ವಿರಾಮಕ್ಕೆ ಮೊದಲು ಕೇಳ್ತಾ ಇದ್ವಿ ಹೇಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಏನು ನೀವು ಹಾರ್ಟ್ ಬರ್ತದೆ ಅಂತ ಹೇಳಿದ್ರಿ, ಹಾರ್ಟಿನ ಮುಂದಿನ ಕ್ರಮ ಏನು? ಸೊ ಈಗ ಸದ್ಯಕ್ಕೆ ಆ್ಯಪ್ ಸ್ಟೋರ್ ಮತ್ತು ಗೂಗಲ್ ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ಪಿಂಕ್ ಕಲರ್ ಐಕಾನ್, ಅದರಲ್ಲಿ ವೈಟ್ ಕಲರ್ ಹಾರ್ಟ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ, ಇದು ಆ್ಯಪ್ ಅದು ಲೈಟ್ ವೆಯ್ಟ್ ಆಗಿ ಇಟ್ಟಿದ್ದೇವೆ, ಆದಷ್ಟು ಮಿನಿಮಮ್ ಫೀಚರ್ಸ್ ಮಾತ್ರ ನಾವು ಅದನ್ನು ಲೈಟ್ ವೆಯ್ಟ್ ಇಟ್ಟಿವಿ. ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಫೋನಲ್ಲಿ ಇಟ್ಬಿಡಿ. ನಿಮ್ಮ ಫೋನಿನ ಬಹಳ ದೊಡ್ಡ ಜಾಗವನ್ನು ಅತಿಕ್ರಮಣ ಮಾಡೋದಿಲ್ಲ, ಸಣ್ಣ ಜಾಗದಲ್ಲಿ ಎಲ್ಲ ಕೆಲಸವನ್ನು ಹೌದು ಹೌದು, ಆದಷ್ಟು ಮಿನಿಮಮ್ ಆಗಿ ಇಟ್ಟಿದ್ದೇವೆ. ಸೊ ಇದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ಅನ್ನು ಫೀಡ್ ಮಾಡಿ ಇಡಿ. ಯಾಕೆಂದ್ರೆ ಬ್ಲಡ್ ಗ್ರೂಪ್ ಏನಾದರೂ, ಯಾಕೆ ಅಂದರೆ ವೆನೆವರ್ ಇಫ್ ದೆರ್ ಈಸ್ ಎನಿ ಎಮರ್ಜೆನ್ಸಿ, ಈ ಇನ್ಫಾರ್ಮೇಶನ್ ಹಾಸ್ಪಿಟಲ್ಗೆ ಫಸ್ಟೇ ಹೋಗುತ್ತೆ. ನೀವು ಮುಟ್ಟುವ ಮುಂಚೆ ಹಾಸ್ಪಿಟಲ್ ಅಲ್ಲಿ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಪ್ ನಲ್ಲಿ ಈ ವಿಷಯ ಕೂಡ ಇದೆ. ಹೌದು. ಸೊ ಹಾಗಾದ್ರೆ ನಿಮ್ಮ ಆ್ಯಪ್ ನಲ್ಲಿ ಏನೆಲ್ಲ ಇದೆ ಅಂತ ಒಂದ್ಸಲ ತಿಳ್ಕೊಳ್ಬೇಕಾಗಿದೆ ನಾವು. ಓಕೆ, ಸೊ ಈಗ ಜನರಿಗೆ ಇಟ್ ಇಸ್ ಅ ವೆರಿ ಬೇಸಿಕ್ ಆ್ಯಪ್. ಅದರಲ್ಲಿ ಜಸ್ಟ್ ಒಂದು ಬಟನ್ ಹೆಲ್ಪ್ ಅಂತ, ಗೆಟ್ ಹೆಲ್ಪ್, ಅದನ್ನು ಕ್ಲಿಕ್. ಓಕೆ, ಒನ್ ಮೋರ್ ಥಿಂಗ್ ವಾಟ್ ಐ ವಾಂಟ್ ಟು ಮೆನ್ಷನ್, ಅದರಲ್ಲಿ ಲೋಕಲೈಸ್ ಆಗಿದೆ, ಕನ್ನಡದಲ್ಲೂ ಬರುತ್ತೆ. ಇಟ್ ಇಸ್ ಕನ್ನಡ, ಮಲಯಾಳಂ ಅಂಡ್ ಇಂಗ್ಲಿಷ್ ಅಲ್ಲಿ ಇದೆ. ಅಂದ್ರೆ ಇದು ಕರಾವಳಿಗೆ ಅಥವಾ ನಮ್ಮ ಸರೌಂಡಿಂಗ್ ಆಗಿರೋದ್ರಿಂದ ಅಲ್ಲಿ ಲೋಕಲ್ ಭಾಷೆ ಯಾವ್ದಿದೆ ಅವರಿಗೆ ಅನುಕೂಲವಾಗಿ ಅದರಲ್ಲಿ ಇಡ್ಬೋದು. ನಿಮ್ಗೆ ಒಂದು ಬಟನ್ ಇದೆ, ಆ ಬಟನ್ ಒತ್ತಿದ ತಕ್ಷಣ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಯುನೋ ವಾಲಂಟಿಯರ್ಸ್ಗೆ ಕೂಡ ಹೋಗುತ್ತೆ ಇನ್ಫಾರ್ಮೇಶನ್, ಆಂಬ್ಯುಲೆನ್ಸ್ಗೆ ಕೂಡ ಎಲ್ಲ ಹೋಗುತ್ತೆ. ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ ಫಾರ್ ಶೂರ್, ರೈಟ್? ಮತ್ತೆ ಯಾರಾದ್ರೂ ನಿಯರ್ ಹತ್ರದಲ್ಲಿ ಯಾರಾದ್ರೂ ವಾಲಂಟಿಯರ್ ಇದ್ರೆ ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ, ಇಂಥ ಜಾಗದಲ್ಲಿ ಈ ಮಂದಿಗೆ ಹೆಲ್ಪ್ ಬೇಕು. ಆಂಬ್ಯುಲೆನ್ಸ್ ಬರೋವರೆಗೆ ಅವ್ರು ಬಂದು ನಿಮ್ಮನ್ನು ಏನ್ ಮಾಡ್ಬೇಕು ಅಂದ್ರೆ ಟ್ರೈನ್ಡ್ ವಾಲಂಟಿಯರ್ಸ್, ರ್ಯಾಂಡಮ್ ಜನ ಅಲ್ಲ, ನಾವು ಟ್ರೈನ್ ಮಾಡಿದ ವಾಲಂಟಿಯರ್ಸ್, ಅವ್ರಿಗೆ ಗೊತ್ತಿದೆ. ಆಂಬ್ಯುಲೆನ್ಸ್ ಬರೋದಕ್ಕಿಂತ ಮೊದಲು ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ತಲುಪ್ತಾನೆ, ಅವನಿಗೆ ಏನ್ ಹೆಲ್ಪ್ ಬೇಕು ಅದನ್ನ ಮಾಡ್ತಾನೆ. ಈಗ ಸದ್ಯದಲ್ಲಿ ಆ ನೆಟ್ವರ್ಕ್ ಜಸ್ಟ್ ಗ್ರೋ ಆಗ್ತಿದೆ, ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಈವನ್ ಆಂಬ್ಯುಲೆನ್ಸ್ ಈಗ ಸದ್ಯದಲ್ಲಿ ಅಷ್ಟು ರೆಸ್ಪಾನ್ಸಿವ್ನೆಸ್ ಈಗ ಒಳ್ಳೆ ಇದೆ, ಬಟ್ ವಿ ವಾಂಟ್ ಟು ಮೇಕ್ ಇಟ್ ಬೆಟರ್. ಜಾಸ್ತಿ ಹಾಸ್ಪಿಟಲ್ಸ್, ಜಾಸ್ತಿ ಆಂಬ್ಯುಲೆನ್ಸ್, ಖಾಸಗಿ ಆಂಬ್ಯುಲೆನ್ಸ್ ಎಲ್ಲರನ್ನು ತಂದು ಈ ಪ್ಲಾಟ್ಫಾರ್ಮ್ ಹಾಕಿದ್ರೆ ರೆಸ್ಪಾನ್ಸ್ ಟೈಮ್ ವಿಲ್ ಬಿ ಲೈಕ್ ಜಸ್ಟ್ ಅಮೇಜಿಂಗ್. ಸೊ ಅದರಲ್ಲಿರುವ ಇನ್ನಷ್ಟು ಮಾಹಿತಿ ಅದನ್ನು ನೀವು ಹೇಳ್ತಾ ಇದ್ರಿ, ಅಂದರೆ ಅದರಲ್ಲಿ ನಾವು ಪರ್ಟಿಕ್ಯುಲರ್ ನಿಮ್ಮ ರಕ್ತದ ಅಂದರೆ ನಿಮ್ಮ ನಮಗೆ ಪರ್ಟಿಕ್ಯುಲರ್ ಸೊ ಏನೆಲ್ಲ ಇದೆ ಅಂದರೆ, ನೀವು ಫಸ್ಟ್ ಲಾಗಿನ್ ಹಾಕುವಾಗ ನಿಮ್ಮದು ಇನ್ಫಾರ್ಮೇಷನ್, ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್, ಮತ್ತು ನಿಮ್ಮದು ಬ್ಲಡ್ ಗ್ರೂಪ್ ಇನ್ಫಾರ್ಮೇಷನ್, ಮತ್ತು ನಿಮ್ಮದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್. ಈಗ ನಿಮ್ಗೆ ಏನಾದರೂ ಆದರೆ ಯಾರಿಗೆ ಇನ್ಫಾರ್ಮೇಷನ್ ಹೋಗಬೇಕು, ನೀವು ನಿಮ್ಮದು ಡಾಕ್ಟರ್ದು ಇನ್ಫಾರ್ಮೇಷನ್ ಹಾಕ್ಬೋದು, ನಿಮ್ಮ ಬ್ರದರ್, ಸಿಸ್ಟರ್, ಪೇರೆಂಟ್ಸ್ ಯಾರ್ದಾದ್ರೂ ಇನ್ಫಾರ್ಮೇಷನ್ ಏನಾಗುತ್ತೆ, ನೀವು ಹೆಲ್ಪ್ ಒತ್ತಿದ ತಕ್ಷಣ
ಫಸ್ಟ್ ಈಸ್ ಲೈಕ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಹೀಗೆ ಹೀಗೆ ಆಗಿದೆ, ಲೊಕೇಶನ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ವಿಷಯ, ರೈಟ್. ಮತ್ತೆ ನಿಮ್ಮನ್ನು ಹಾಸ್ಪಿಟಲ್ ತಕೊಂಡು ಹೋಗುವಾಗ ಬ್ಲಡ್ ಗ್ರೂಪ್, ಅದೆಲ್ಲ ಎಲರ್ಜೀಸ್, ಅದನ್ನು ಕೂಡ ನಾವು ಏನಾದ್ರೂ ಎಲರ್ಜೀಸ್ ಇದ್ರೆ ಅದನ್ನು ಕೂಡ ನೀವು ಫೀಡ್ ಮಾಡಿ ಇಡಿ. ಸೊ ಆ ಇನ್ಫಾರ್ಮೇಶನ್ ಕೂಡ ಹೋಗುತ್ತೆ. ಮತ್ತೆ ಇನ್ನೊಂದು ಫೇಸ್ ಏನಂದ್ರೆ, ಈಗ ವಾಲಂಟಿಯರ್ಸ್ ಇದ್ದಾರಲ್ಲ, ಈಗ ಯಾರಾದ್ರೂ ವಾಲಂಟಿಯರ್ಸ್ ಆದ್ರೆ ಅವರ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇರುತ್ತೆ, ಅದು ಯೂಸರ್ಸ್ಗೆ ಇರಲ್ಲ. ವಾಲಂಟಿಯರ್ಸ್ ನಿಮ್ಮ ಹತ್ರ ಬಂದ್ರೆ ನಿಮ್ದು ಕಂಡೀಷನ್ ನೋಡಿ ಅವ್ರಿಗೆ ಸ್ವಲ್ಪ ಫೀಡ್ ಮಾಡ್ಬೋದು ಕೆಲವು ಇನ್ಫಾರ್ಮೇಶನ್, ಅದು ಕೂಡ ಹಾಸ್ಪಿಟಲ್ಗೆ ತಲುಪುತ್ತೆ. ಹೌದು, ಅದು ಟ್ರೈನ್ಡ್ ವಾಲಂಟಿಯರ್ಸ್ಗೆ ಮಾತ್ರ, ಯಾಕೆಂದ್ರೆ ಬೇರೆಯವರಂದ್ರೆ ರ್ಯಾಂಡಮ್ ಹಾಕ್ಬೋದು, ಆ ವಿಷಯ ಯೂಸ್ಫುಲ್ ಇರಲ್ಲ. ಸೊ ವಾಲಂಟಿಯರ್ಸ್ ಫೀಡ್ ಮಾಡಿದ್ರೆ ನೀವು ಹಾಸ್ಪಿಟಲ್ ರೀಚ್ ಆಗುವ ಫಸ್ಟೇ ಹಾಸ್ಪಿಟಲ್ ಹತ್ರ ಎಲ್ಲ ಕ್ರಿಟಿಕ್ಯಾಲಿಟಿ ಹೇಗಿದೆ, ಮತ್ತೆ ನಮ್ದು ಆ ಫಾರ್ಮ್ ಅನ್ನು ನಮ್ದು ಸ್ಪೆಷಲಿಸ್ಟ್ ಅವರೇ ಡಿಸೈನ್ ಮಾಡಿದೆ, ಯಾಕೆಂದ್ರೆ ಹಾಸ್ಪಿಟಲ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಅಗತ್ಯವಿದೆಯೋ ಅಷ್ಟು ಇನ್ಫಾರ್ಮೇಶನ್ ಮಾತ್ರ. ಸೊ ಓಕೆ, ಹಾಗಾದ್ರೆ ನಾವು ಇದರಲ್ಲಿ ಯಾರಿಗೆಲ್ಲ ಲಾಭ ಅಂತ ನಾನು ಪದೇ ಪದೇ ಕೇಳ್ತಾ ಇದ್ದೆ. ಸೊ ಈ ವಿಷಯದಲ್ಲಿ ಎಲ್ರಿಗೂ ಜಾಲ, ಇಟ್ಸ್ ಅ ವಿನ್ ಫಾರ್ ಎವ್ರಿ ಒನ್. ಸೊ ಮೇನ್ ಅಂದರೆ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ಜನರಿಗೆ, ಸೊ ಜನರಿಗೆ ಏನು ಸಿಗ್ತದೆ, ಆದಷ್ಟು ಬೇಗ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಒಂದು ಆ್ಯಂಬುಲೆನ್ಸ್ ಸಿಗ್ತದೆ, ಆ್ಯಂಡ್ ಬೇಕಿದ್ದ ಜಾಗಕ್ಕೆ ಹೋಗೋದು ಸಿಗುತ್ತೆ, ಬೇಕಿದ್ದ ಹಾಸ್ಪಿಟಲ್ಗೆ. ಮೂರನೇದು, ಎಮರ್ಜೆನ್ಸಿಲಿ ಪೇ ಮಾಡಬೇಕಾ ಅವಶ್ಯಕತೆ ಇಲ್ಲ. ಸೊ ಎಮರ್ಜೆನ್ಸಿಗೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡಬೇಕು ಅಂತ ಆ ಥರ ಏನಿಲ್ಲ. ಹಾಸ್ಪಿಟಲ್ಸ್ಗೆ ಅವ್ರಿಗೆ ಏನಾಗ್ತದೆ ಅಂದರೆ ಅವ್ರ ಪೇಷಂಟ್ ಅವ್ರಿಗೆ ಬರ್ತದೆ. ಸೆಕೆಂಡ್, ಎಲ್ಲ ಪೇಷಂಟ್ಸ್ ಬೇಗ ಬರ್ತಾರೆ. ಬೇಗ ಬಂದರೆ ಒಳ್ಳೇದಲ್ಲ, ಹಾಸ್ಪಿಟಲ್ಸ್ಗೆ ಬೇಗ ಒಳ್ಳೆ ಸ್ಥಿತಿಯಲ್ಲಿ ಬಂದರೆ ಬೇಗ ರಿಕವರಿ ಆಗಿ ಹೋಗ್ಬೋದು. ಕೆಟ್ಟ ಸ್ಥಿತಿಯಲ್ಲಿ ಬಂದರೆ ಮತ್ತೆ ತುಂಬ ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ, ರಿಕವರಿ ಆಗಲ್ಲ. ಸೊ ಅಂಥವ್ರಿಗೆ ಹಾಸ್ಪಿಟಲ್ಸ್ಗೆ ಕೂಡ ಲಾಭ ಇದೆ. ಸೊ ಫ್ರಮ್ ಅ ಕಾಮನರ್ ಪರ್ಸ್ಪೆಕ್ಟಿವ್ ಅಲ್ಲ, ಎಲ್ಲ ಬೆನಿಫಿಟ್ಸ್ ಇದೆ. ನಿಮ್ಗೆ ಆಂಬ್ಯುಲೆನ್ಸ್ ಬೇಗ ಬರುತ್ತೆ, ನೀವು ಚೂಸ್ ಮಾಡಿದ ಹಾಸ್ಪಿಟಲ್ ಹೋಗ್ಬೇಕು. ಫ್ರಮ್ ದ ಹಾಸ್ಪಿಟಲ್ ಸೈಡ್, ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಅ ಪೇಷಂಟ್ ಇನ್ ಅ ಬ್ಯಾಡ್ ಕಂಡೀಷನ್ ಆರ್ ಡೆಡ್, ಅವರಿಗೆ ಪೇಷಂಟ್ ಕರೆಕ್ಟ್ ಕಂಡೀಷನ್ ಅಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಕೂಡ ಲಾಭ. ಸೊ ಇಟ್ಸ್ ಅ ವಿನ್ ಫಾರ್ ಎವ್ರಿ ಒನ್. ಸೊ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ದೇವೆ. ಸೊ ದಟ್ ಈಸ್ ವೈ ವಿ ಆರ್ ಬ್ರಿಂಗಿಂಗ್ ಇನ್ ಬೋತ್ people together. ಇನ್ನೊಂದು ಒನ್ ಮೋರ್ ಪಾಯಿಂಟ್ ಅಂದರೆ, ಫಾರ್ ದಿ ಹಾಸ್ಪಿಟಲ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ, ದಿಸ್ ಆ್ಯಪ್ ವಿಲ್ ಗಿವ್ ದೆಮ್ ಡಿಜಿಟಲ್ ಕನೆಕ್ಟ್. ಈಗ ಏನಂದರೆ, ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ರೋಗಿ ಡಿಸ್ಚಾರ್ಜ್ ಆಗುವಾಗ ಆ ಡಿಸ್ಚಾರ್ಜ್ ಸಮಯದಲ್ಲಿ ಇನ್ನೇನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ದಿ ಕ್ಯಾಶುಯಾಲಿಟಿ ಅಂತ ಇರ್ತದೆ ಫಾರ್ ಎನ್ ಎಮರ್ಜೆನ್ಸಿ. ಈಗ ಏನಾಗ್ತದೆ ಅಂದರೆ, ರೋಗಿಗೆ ನಂಬರ್ ನೆನಪಿರಲ್ಲ. ಇದೇನು ಹೇಳ್ತೇವೆ ಅಂದರೆ, ನಾವು ಹಾಸ್ಪಿಟಲಲ್ಲಿ ಈ ಎಲ್ಲ ಪೇಷಂಟ್ಗೆ ಈ ಆ್ಯಪ್ ಡೌನ್ಲೋಡ್ ಮಾಡಿ ಕೊಡಿ, ಬರುವ ಪೇಷಂಟ್ಗೆ, ಡಿಸ್ಚಾರ್ಜ್ ಆಗೋ ಪೇಷಂಟ್ಗೆ. ಸೊ ಎಲ್ಲ ಪೇಷಂಟ್ ಒಂದ್ಸಲ ಡೌನ್ಲೋಡ್ ಮಾಡಿದರೆ ಎನಿ ಟೈಮ್ ದಟ್ ಪೇಷಂಟ್ ಇಸ್ ಕನೆಕ್ಟೆಡ್ ಟು ಯು. ಈಗ ಕನಚೂರ್ಗೆ ಬರುವ ಪ್ರತಿಯೊಂದು ರೋಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಡಿಸ್ಚಾರ್ಜ್ ಟೈಮಲ್ಲಿ ಎಲ್ಲೇ ಇದ್ರು, ಅವ್ನು ತೊಕ್ಕೋಟಲ್ಲಿರಲಿ, ಮಂಗಳೂರಲ್ಲಿ ಎಲ್ಲೇ ಇದ್ರಿ, ಸಿಂಗಲ್ ಕ್ಲಿಕ್ಕಲ್ಲಿ ಅವ್ನು ವಾಪಸ್ ಕನಚೂರ್ಗೆ ಬರ್ಬೋದು. ಸೊ ಅದು ದೊಡ್ಡ ಲಾಭ ಹಾಸ್ಪಿಟಲ್ಸ್ಗೆ. ವಿದೌಟ್ ಎನಿ ಕಾಸ್ಟ್ ಅವ್ರಿಗೆ ಫ್ರೀ ಸಿಗ್ತಾ ಇದೆ ಇದು. ಸೊ ಡಿಜಿಟಲ್ ಕನೆಕ್ಟ್ ಅಂತ ಹೇಳ್ತಾ ಇದ್ದೇವೆ. ಎಲ್ಲ ಪೇಷಂಟ್ಸ್ ರಿಮೇನ್ ಕನೆಕ್ಟೆಡ್ ಟು ದಿ ಹಾಸ್ಪಿಟಲ್, ಬಿಗ್ ಆರ್ ಸ್ಮಾಲ್ ಹಾಸ್ಪಿಟಲ್. ಇಟ್ ಕ್ಯಾನ್ ಬಿ KMC, ಇಟ್ ಕ್ಯಾನ್ ಬಿ ಕನಚೂರ್, ಇಟ್ ಕ್ಯಾನ್ ಬಿ ಹೈಲ್ಯಾಂಡ್ ಆರ್ ಎನಿ ಅದರ್ ಹಾಸ್ಪಿಟಲ್. ಇಟ್ ರಿಮೇನ್ಸ್ ಕನೆಕ್ಟೆಡ್ ಟು ದೆಮ್ ಫ್ರೀ ಆಫ್ ಕಾಸ್ಟ್. ಸೊ ಇನ್ ಅ ಸಿಂಗಲ್ ಕ್ಲಿಕ್. ಹಾಸ್ಪಿಟಲ್ ಆಂಬ್ಯುಲೆನ್ಸ್ ನಂಬರ್ ಆಕ್ಚುಲಿ ಡಾಕ್ಟರ್ಸ್ಗೆ ತುಂಬಾ ಕಷ್ಟ ನೆನ್ಪಿಡಕ್ಕೆ. ಸೊ ಪೇಷಂಟ್ಸ್ಗೆ ಲೈಕ್ ಫರ್ಗೆಟ್ ಇಟ್, ಯಾವ ನಂಬರ್ ಅಂತ ನೆನ್ಪಿಟ್ಕೊಳ್ಳೋದು ಅಂತ ಒಂದು ಪ್ರಶ್ನೆ. ಇಟ್ ಇಸ್ ನಾಟ್ ಈಸಿ. ಸೊ ಹಾಸ್ಪಿಟಲ್ ನಾನು ಸಂಕಷ್ಟದಲ್ಲಿದ್ದವನಿಗೆ ನಾನು ನಂಬರ್ ಅನ್ನು ಹುಡ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ ಕೂಡ ಬರ್ತದೆ. ಆಪ್ ಅದನ್ನು ನೀವು ಹೇಳಿದಾಗೆ ಒಂದು ಬಟನ್ ಒತ್ತಿದಾಗ ಅದು ಅಲ್ಲಿಗೆ ಹೋಗಿ ತಲುಪ್ತಂತ ಇಷ್ಟು ಈಸಿ ಮಾಡಿ ಕೊಟ್ಟಿದ್ದೀರಿ ನೀವು. ಹಾಸ್ಪಿಟಲ್ಸ್ಗೆ ಅದು ಡಿಜಿಟಲ್ ಕನೆಕ್ಟ್ ದೊಡ್ಡ ಲಾಭ. ಅದಂದ್ರೆ ಫಾರ್ ಎಲ್ಲ ಪೇಷಂಟ್ಸ್ ರಿಮೇನ್ ಕನೆಕ್ಟೆಡ್ ವಿತ್ ಸಿಂಗಲ್ ಕ್ಲಿಕ್ ಟು ದಿಯರ್ ಹಾಸ್ಪಿಟಲ್. ಸೊ ಬೇಕಿದ್ರೆ ಎಲ್ಲಿದ್ರು ಕೂಡ ಅವ್ನು ಒಂದು ಕ್ಲಿಕ್ ಹೊಡೆದ್ರೆ ಅವ್ನ ನಂಬರ್ ನೆನಪು ಮಾಡಬೇಕು ಅಂತ ಏನಿಲ್ಲ, ಸಿಂಗಲ್ ಕ್ಲಿಕ್ ಅಲ್ಲಿ ಆಸ್ಪತ್ರೆಗೆ ಬರಬಹುದು. ಮತ್ತೆ ಡೈವರ್ಷನ್ ಆಗಲ್ಲ. ಈಗ ನನ್ಗೆ KMC ಹೋಗ್ಬೇಕು, ಸಡನ್ ನಡುವಲ್ಲಿ ಡೈವರ್ಷನ್ ಇನ್ನೊಂದು ಹಾಸ್ಪಿಟಲ್ ಅಂತದ್ದು ಏನೂ ಆಗಲ್ಲ, ಯಾಕೆಂದ್ರೆ ನಾವು ಎಲ್ಲ ಟ್ರ್ಯಾಕ್ ಮಾಡ್ತಿದ್ದೇವೆ, ರೈಟ್? ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಿ, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಸೊ ಏನಾದ್ರೂ ನಾಳೆ ಪೇಷಂಟ್ಸ್ ಹೇಳಿದ್ರೆ ನನ್ಗೆ ಇಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಇಮಿಡಿಯೇಟ್ ನಮ್ಮ ಹತ್ರ ಎಲ್ಲ ಡೇಟಾ ಇದೆ. ಸೊ ನಾವು ಅದನ್ನ ನಾವು ಫಸ್ಟೇ ಎಲ್ಲ ಹಾಸ್ಪಿಟಲ್ಗೆ ತಿಳಿಸಿದ್ದೇವೆ ಅಂಡ್ ದೇ ಆರ್ ವೆರಿ ಹ್ಯಾಪಿ, ಬಿಕಾಸ್ ಅದು ಈಗ ಸದ್ಯದಲ್ಲಿ ಕೆಲವು ಜಾಗದಲ್ಲಿ ಅದು ಪ್ರಾಬ್ಲಮ್ ಇದೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹೌದು. ಹಾಗಾದ್ರೆ ನೀವು ಅಂತ ಹೇಳಿದ್ರಿ ಸೇವಿಯರ್ ಅಥವಾ ಫಾಸ್ಟ್ ರೆಸ್ಪಾಂಡರ್ ಅಂತ ಏನು ಹೇಳಿದ್ರಿ, ಅದು ನಾನೀಗ ಅದರಲ್ಲಿ ಒಂದು ಭಾಗ ಆಗಬೇಕು ಅಂದರೆ ನನ್ನ ಪಕ್ಕದಲ್ಲಿ ಯಾರಿಗಾದ್ರೂ ಸಮಸ್ಯೆ, ನನಗೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಥಿತಿ ಇದೆ. ಸೊ ಇದು ಈ ಆ್ಯಪಿನ ಅಥವಾ ಈ ಸೇವಿಯರ್ ಭಾಗವಾಗಿ ನಾನು ಆಗಬೇಕಂದ್ರೆ ಏನು ಮಾಡಬೇಕು? ತುಂಬ ಸಿಂಪಲ್ ಇದೆ. ನೀವು ಏನು ಮಾಡಿ ಅಂದರೆ, ಸೇವಿಯರ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಲೆಫ್ಟ್ ಹ್ಯಾಂಡ್ ಟಾಪ್ ಕಾಲಮಲ್ಲಿ ರಿಕ್ವೆಸ್ಟ್ ಟು ಬಿ ಅ ವಾಲಂಟಿಯರ್ ಅಂತ ಇದೆ, ಒಂದು ಬಟನ್ ಇದೆ. ಅದನ್ನು ನೀವು ಪ್ರೆಸ್ ಮಾಡಿದರೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ನಮಗೆ ಆ ನೋಟಿಫಿಕೇಶನ್ ಬರ್ತದೆ. ಸೊ ಈಗ ನಾವು ಹೇಳಿದ ಹಾಗೆ 850 ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡಿದ್ರಲ್ಲಿ 32 ನೋಟಿಫಿಕೇಶನ್ ಆಲ್ರೆಡಿ ಸಿಕ್ಕಿದೆ. ಸೊ ಹಂಗಾದ್ರೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಫಸ್ಟ್ ರೆಸ್ಪಾಂಡರ್ ಆಗೋಕ್ಕೆ. ಸೊ ನಾವು ಏನು ಮಾಡ್ತೀವಿ, ಒಂದು 30-40 ಜನ ಸೇರಿದಾಗ ನಮ್ದು ಒಂದು ನೆಟ್ವರ್ಕ್ ಹಾಸ್ಪಿಟಲಲ್ಲಿ ಒಂದು ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ. ಒಂದು ದಿವಸದ ಕೋರ್ಸ್, ಅದು ಸಂಡೇ ಇರ್ತದೆ. ಸೊ ಬೆಳಿಗ್ಗೆ ಸಾಯಂಕಾಲವರೆಗೆ ಆ ಟ್ರೈನಿಂಗ್ಗೆ ನಿಮಗೆ ಅದು ಡೇಟ್ ಫಿಕ್ಸ್ ಆದಾಗ ನಿಮಗೆ ನೋಟಿಫಿಕೇಶನ್
ಕಳಿಸ್ತೇವೆ. ಸೊ ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಇನ್ ಕಣಚೂರ್ ಆರ್ ಇನ್ KMC ಅಂತ. ಆ ದಿವಸ ನೀವು ಬಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಿಮಗೆ ಟ್ರೈನಿಂಗ್ ಕೊಟ್ಟು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತದೆ, ಆ ಹಾಸ್ಪಿಟಲ್ ಸರ್ಟಿಫಿಕೇಟ್. ಸೊ ಅದು ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ನೀವು ವಾಲಂಟಿಯರ್. ಆಮೇಲೆ ನಿಮ್ಮ ಆ್ಯಪಲ್ಲಿ ನಿಮ್ಗೆ ಬೇಕಿದ್ದ ಸಮಯ ನೀವು ವಾಲಂಟಿಯರ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ನೀವು ಬಿಸಿ ಇದ್ದಾಗ ವಾಲಂಟಿಯರ್ ಮೋಡ್ ಆಫ್ ಮಾಡಿದರೆ ಅದು ಕಾಣಲ್ಲ, ನೀವು ಇದ್ದೀರಂತ ಕಾಣಲ್ಲ. ನೀವು ವಾಲಂಟಿಯರ್ ಮೋಡ್ ಆನ್ ಇಟ್ಟರೆ ನಿಮ್ಮ ಸುತ್ತಮುತ್ತದಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ, ನೀವು ಹೋಗಿ ಹೆಲ್ಪ್ ಮಾಡ್ಬೋದು. ಅಷ್ಟು ಸ್ವಲ್ಪ. ಸೊ ಬಹಳಷ್ಟು ವಿಷಯಗಳನ್ನು ನೀವು ನಮಗೆ ಅಂದರೆ ನಮಗೆ ಅಂತ ನಾನು ಹೇಗೆ ಹೇಳ್ತಾ ಇರೋದು ಅಂದರೆ ನಮ್ಮ ಮೂಲಕ ಆ ವೀಕ್ಷಕರಿಗೆ ಹೋಗ್ತಾ ಇದೆ, ವೀಕ್ಷಕರ ಮೂಲಕ ಈ ಸಮಾಜಕ್ಕೆ ತಲುಪ್ತಾ ಇದೆ. ಅಂದರೆ ಇದು ಬಹಳ ಪ್ರಮುಖವಾದ ವಿಷಯ. ಅಂದರೆ ಜೀವ ಉಳಿಸುವ ದಿಸೆಯಲ್ಲಿ ಇದನ್ನು ಎಷ್ಟು ಬೇಗ ನೀವು ಲಾಭ ಪಡ್ಕೊಳ್ತೀರಿ ಅಷ್ಟು ಒಳ್ಳೆಯದು ಅಂತ ದಿಸೆಯಿಂದ ನಾವು ಕೂಡ ಈ ವಿಷಯ ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೆವಿಯರ್ ಅಂತ ನಾವು ನನ್ನ ಕಾರ್ಯಕ್ರಮಕ್ಕೆ ಹೆಸರನ್ನು ಕೂಡ ಹಾಗೆ ಮುಂದುವರಿಸ್ತಾ ಇದ್ದೇವೆ. ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮನೀಶ್ ರೈ, ರೋಹನ್ ಮೊನಿಸ್ ಹಾಗೂ ದೀಕ್ಷಿತ್ ರೈ, ಸೊ ಮೂವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಿದ್ದೇವೆ. ಸೊ ಇಲ್ಲಿಗೆ ನಮ್ಮ ಚರ್ಚಾ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.